ಸಹೋದರ ಮತ್ತು ಸಹೋದರಿಯರೇ, ತಂದೆ ದೇವರ ಮಹಾಕೃಪೆ ಒಂದು ಕರುಣೆಯಿಂದ ನಾವೆಲ್ಲರೂ ಈ ಒಂದು ಸಂಜೆ ವೇಳೆಯಲ್ಲಿ ಈ ಒಂದು ಕೂಟಕ್ಕೆ ಬಂದಿದ್ದಕ್ಕಾಗಿ ತಂದೆ ದೇವರ ನಾಮ ಮಹಿಮೆ ಉಂಟಾಗ್ಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೊಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ರವಿ ಬ್ರದರ್ನ ಕೇಳ್ಕೊಳ್ತೀನಿ. ರವಿ ಬ್ರದರ್ ಒಂದು ಓಪನಿಂಗ್ ಪ್ರೇಯರ್ ಮಾಡಿದ್ದಾರೆ. ಮಾಡ್ತೀವಿ ಬ್ರದರ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರು ಆಗಿರುವ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ಯೆಹೋವ ದೇವರೇ, ನಿಮ್ಮ ಪರಿಶುದ್ಧ ಪಾದಗಳಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ನಮ್ಮೆಲ್ಲರನ್ನು ಕೂಡ ಅಪ್ಪ ಇಷ್ಟು ದಿವಸ ಉದಯ ಕಾಲದಿಂದಲೂ ಇದುವರೆಗೂ ನಮ್ಮನ್ನು ಕಾದು ಕಾಪಾಡಿ ನಿಮ್ಮ ಅಪಾರ ಪ್ರೀತಿ ಕೃಪೆಯಿಂದ ತುಂಬಿಸಿ ನಮ್ಮನ್ನು ಇನ್ನೂ ಕೂಡ ಜೀವಿತರ ಪಟ್ಟಿಯಲ್ಲಿ ಎಣಿಸಿ ಮತ್ತೊಂದು ಅವಾರ್ತೆ ನಾವೆಲ್ಲರೂ ಒಟ್ಟಾಗಿ ಸೇರುವಂತೆ ನೀವು ಮಾಡಿರುವುದಕ್ಕಾಗಿಯೂ ತಂದೆಯ ದೇವರೇ, ನಾವು ನಿಮಗೆ ಕೃತಜ್ಞತೆಗಳನ್ನ ಸ್ತೋತ್ರಗಳನ್ನು ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ಈ ದಿನದ ಕೂಟದ ಆರಂಭದಿಂದ ಹಿಡಿದು ಅಂತ್ಯದವರೆಗೂ ತೆಗೆದುಕೊಳ್ಳುವಂತ ಒಂದೊಂದು ಭಾಗವನ್ನು ಕೂಡ ದೇವರೇ ಆಶೀರ್ವಾದ ಮಾಡ್ರಿ. ಕ್ರಿಸ್ತನ ಜೀವಿತದ ಭಾಗ 2ರಲ್ಲಿ ದೇವರೇ ಸಹೋದರನು ಕೂಡ ವಿಶೇಷವಾಗಿ ಅವ್ರು ನಡೆಸ್ರಿ. ಅವರಿಗೆ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಬಲಪಡಿಸ್ರಿ. ಕೇಳುವಂತ ನಮ್ಮನ್ನು ಕೂಡ ದೇವರೇ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ವಾಕ್ಯಗಳನ್ನು ಕಲಿತುಕೊಂಡು ದೇವರೇ, ನಿಮ್ಮ ಪ್ರೀತಿಯ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ಗುಣ ಸ್ವಭಾವಗಳಲ್ಲಿ, ಕ್ರಿಯೆಗಳಲ್ಲಿ, ಆಲೋಚನೆಗಳಲ್ಲಿ ದೇವರೇ ಈ ಭೂಮಿಯಲ್ಲಿ ನಾವು ನಡೆದು ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ಜೀವಿಸುವಂತೆ ನಿಮ್ಮ ಒಂದು ಪ್ರೀತಿಯುಳ್ಳ ಒಂದು ಸಭೆಗೆ ಆಯ್ಕೆ ಆಗುವಂತ ನಮ್ಮೆಲ್ಲರೂ ಕೂಡ ಬಲಪಡಿಸಿ ನಡೆಸ್ರಿ. ಅದಕ್ಕೆ ಪ್ರಯತ್ನಿಸುವಂತೆ ನಮಗೂ ಕೂಡ ಸಹಾಯ ಮಾಡ್ರಿ. ಎಲ್ಲವನ್ನೂ ಕೂಡ ದೇವರೇ ನೀವು ಬಲ್ಲಾತರಾಗಿದ್ದೀರಿ ಸ್ವಾಮಿ. ಆರಂಭದ ಅಂತ್ಯದವರೆಗೂ ನೀವೇ ನಮ್ಮ ಜೊತೆಯಲ್ಲಿದ್ದು ನಡೆಸಿಕೊಡಬೇಕೆಂದು ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ರಕ್ಷಕನು, ಒಡೆಯನು, ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ನಾಮ ಯೇಸು ಕ್ರಿಸ್ತನ ನಾಮ ಮಹಿಮೆ ಉಂಟಾಗಲಿ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸಂಜೆ ವೇಳೆಯಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 135ರಲ್ಲಿ ಇರುವಂತ ಒಂದು ಪಾಠನ ನಾವು ಈ ದಿನ ನಾವು ನೋಡುವಂತವರಾಗಿರೋಣ. ದಯವಿಟ್ಟು ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವ್ರು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಹಾಗೇನೆ ಬೈಬಲ್ ಅಲ್ಲೂ ಕೂಡ ಕೆಲವೊಂದು ವಾಕ್ಯಗಳನ್ನ ಕೂಡ ನಾವು ತೆಗೆದು ಈ ದಿನ ಅಧ್ಯಯನ ಮಾಡೋಣ. ಈ ದಿನ ನಾವು ಕಳೆದ ವಾರ ನಂಬಿಕೆ ಅನ್ನೋ ಒಂದು ಪಾಠನ ನಾವು ನೋಡಿದ್ವಿ. ಅದೇ ಪಾಠನ ಈ ದಿನನೂ ಕೂಡ ಕಂಟಿನ್ಯೂ ಮಾಡೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇವತ್ತು ನಂಬಿಕೆ ಅನ್ನೋ ಒಂದು ಪಾಠದಲ್ಲಿ ನಾವು ನೋಡ್ಬೇಕಾದ್ರೆ ನಮ್ಮೆಲ್ಲರಲ್ಲೂ ಮತ್ತೆ ನಮ್ಮ ಆತ್ಮಿಕವಾದಂತ ಬೆಳವಣಿಗೆಗೂ ಮುಖ್ಯವಾಗಿ ಬೇಕಾಗಿರುವಂತ ಒಂದು ವಿಶೇಷವಾದಂತ ಅಂಶನೇ ನಂಬಿಕೆ. ಪ್ರಿಯರೇ, ಈ ಒಂದು ಪಾಠ ರೀಪ್ರಿಂಟ್ 4588ನೇ ಒಂದು ಪೇಜ್ ನಲ್ಲಿ ಬರ್ತಿರುವಂತ ಒಂದು ಪಾಠ ಆಗಿದೆ. ಸಹೋದರ ಅಂತ ರಜಲ್ ಬ್ರದರ್ ಅವರು ಸುಮಾರು 1905ನೇ ಒಂದು ವರ್ಷದಲ್ಲಿ ಈ ಒಂದು ಪಾಠನ ರಚಿಸಿದ್ರು. ಈ ಒಂದು ಪಾಠದಲ್ಲಿ ನಮ್ಗೆ ಮೂಲವಾಗಿ ನಾವು ನೋಡ್ಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರು ಮಾಡಿದಂತ ಒಂದು 4 ಅದ್ಭುತ ಕಾರ್ಯಗಳಲ್ಲಿ ಮತ್ತೆ ಆ ಒಂದು 4 ಅದ್ಭುತ ಕಾರ್ಯಗಳನ್ನ ಹೊಂದ್ಕೊಂಡಂತ ಸಹೋದರ ಸಹೋದರಿಯಲ್ಲಿ ತೋರಿ ಬಂದಂತ ಅವರಲ್ಲಿ ಕಾಣಲ್ಪಟ್ಟಂತ ಒಂದು ನಂಬಿಕೆನೆ ಈ ದಿನದ ಒಂದು ಪಾಠ ಆಗಿರುತ್ತೆ. ಪ್ರಿಯರೇ, ಮೊದಲನೇದಾಗಿ ನಾವೊಂದು ವಾಕ್ಯ ನಾವು ನೋಡೋಣ. ಮಾರ್ಕ 9ನೇ ಅಧ್ಯಾಯ 23ನೇ ವಚನ ಓದಿ. ಮಾರ್ಕ 9ನೇ ಅಧ್ಯಾಯ 23ನೇ ವಚನ ಓದಿ. ಯಾರು ಬೈ ಓದಿ ಸರ್. ಮಾರ್ಕ 9:23. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಂಬುವವನಿಗೆ ಎಲ್ಲವೂ ಆಗುವುದು. ಪ್ರಿಯರೇ, ಈ ಒಂದು ನಂಬಿಕೆನ ಇಟ್ಟಂತ ಆ ಒಂದು 4 ಜನರು ಅವರು ಅದ್ಭುತ ಕಾರ್ಯಗಳನ್ನ ಹೊಂದ್ಕೊಂಡ್ರು. ಅದನ್ನ ನಾವು ಕಳೆದ ವಾರ ನಾವು ನೋಡಿದ್ವಿ. ಮೊದಲನೇ ಒಂದು ಅದ್ಭುತ ನಾವು ನೋಡ್ಬೇಕಾದ್ರೆ ಯಾಯೀರನ ಮಗಳು ಅನಾರೋಗ್ಯದಲ್ಲಿದ್ದು ಬಳಲಿ ತೀರ್ಕೊಂಡಾಗ ಅವ್ರನ್ನ ಮತ್ತೆ ಜೀವಶ್ವಾಸನ ಕೊಟ್ಟು ಎಬ್ಸಿದ್ದು.
ಎರಡನೇದು ಆ ಒಂದು ಹೆಂಗಸು, ರಕ್ತ ಕುಸುಮ ರೋಗಿಯಾದಂತ ಹೆಂಗಸು ಯೇಸು ಕ್ರಿಸ್ತರ ಒಂದು ಬಟ್ಟೆಯ ಒಂದು ಭಾಗವನ್ನು ಮುಟ್ಟಿ ಗುಣ ಹೊಂದಿದ್ದು. ಮತ್ತೆ ನಾವು ನೋಡ್ಬೇಕಾದ್ರೆ ಇಬ್ಬರು ಹುಟ್ಟು ಕುರುಡ್ರು, ಅವರು ದಾವಿದನ ಕುಮಾರನೇ ನಮ್ಮನ್ನು ಕರುಣಿಸು ಅಂತ ಹೇಳಿ ಆ ಒಂದು ನಂಬಿಕೆನ ತೋರಿ ಅವರು ಕೂಡ ಅಂಧಕಾರದಿಂದ ಬೆಳಕಿನ ಕಡೆ ಬಂದಿದ್ದು. ಮತ್ತೆ ಅಂದ್ರೆ ಯಾವ ರೀತಿ ಅಂತಂದ್ರೆ ಶಾರೀರಿಕವಾಗಿ ಕಣ್ಣನ್ನ ಪಡ್ಕೊಂಡಿದ್ದು. ಇನ್ನೊಂದು ದೆವ್ವ ಹಿಡಿದು ಮೂಕ ಮತ್ತೆ ಕಿವುಡ ಆದಂತ ಒಬ್ಬ ವ್ಯಕ್ತಿನೂ ಕೂಡ ಗುಣಪಡಿಸಿದ್ದು. ಸೊ ಇವನ್ನೆಲ್ಲನೂ ಕೂಡ ಅದೇ ಒಂದು ಅಧ್ಯಾಯದಲ್ಲೇ ಎಲ್ಲವನ್ನು ಕೂಡ ಸಂಶೋಧಕವಾಗಿ ತಿಳಿಸಿರುತ್ತೆ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದರಲ್ಲಿ ಇನ್ನು ಹಲವಾರು ಕಡೆ ನಂಬಿಕೆ ವಿಚಾರದಲ್ಲಿ ಹಲವಾರು ವಾಕ್ಯಗಳಿದೆ, ಹಲವಾರು ರೀತಿಯ ಒಂದು ವಿಶೇಷವಾದಂತ ರೀತಿಯ ಒಂದು ಕ್ರಿಯಾತ್ಮಕವಾದಂತ ಚಟುವಟಿಕೆಗಳಿದೆ. ಆದ್ರೆ ಈ ಒಂದು ಅಧ್ಯಾಯದಲ್ಲೇನೆ ಮತ್ತಾಯ 9ನೇ ಅಧ್ಯಾಯದಲ್ಲಿ ಬರುವಂತ ಈ ಒಂದು ಘಟನೆ ಬಗ್ಗೆನೆ ನಮ್ಗೆ ಯಾಕೆ ಇಷ್ಟು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಬರೀ ಆಗ ಸಂಬಂಧಪಟ್ಟಂತ ಒಂದು ಸನ್ನಿವೇಶ ಅಲ್ಲ ರೀ. ಅದು ಆತ್ಮಿಕವಾದಂತ ಇಸ್ರೇಲ್ಗೆ ಸಂಬಂಧಪಟ್ಟಂತ ಒಂದು ಸನ್ನಿವೇಶವಾಗಿ ಮಾರ್ಪಾಟಾಗ್ಲಿ ಅನ್ನೋದಕ್ಕೋಸ್ಕರನೇ ಇದಕ್ಕೆ ಒಂದು ಛಾಯೆ ಮತ್ತೆ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಅಂದ್ರೆ ಒಂದು ಒಂದು ಮಿಶ್ರಣವಾದಂತ ಒಂದು ಪಾಠ ಆಗಿದೆ ನೋಡಿ. ಕೆಲವೊಂದು ವಾಕ್ಯನೂ ಕೂಡ ನಾವು ಅಧ್ಯಯನ ಮಾಡೋಣ. ದಾನಿಯೇಲ 12ನೇ ಅಧ್ಯಾಯ 2ನೇ ವಚನ ಓದಿ. ದಾನಿಯೇಲ 12ನೇ ಅಧ್ಯಾಯ 2ನೇ ವಚನ. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಖಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗ ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸಿದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ದಾನಿಯೇಲ 12ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಇದು ಸಂಪೂರ್ಣವಾಗಿ ಪ್ರವಾದನೆ ಭರಿತವಾದಂತ ಒಂದು ಅಧ್ಯಾಯ, ಒಂದು ಪುಸ್ತಕ. ಅದರಲ್ಲಿ ಅಧ್ಯಯನ ಮಾಡ್ಬೇಕಾದ್ರೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಫ್ಯೂಚರ್ ನಡೆಯುವಂತ ಒಂದು ಘಟನೆಗಳನ್ನ ಆಧರಿಸಿ ದಾನಿಯೇಲನಿಗೆ ಒಂದು ದೇವದೂತರ ಮುಖಾಂತರ ಅದನ್ನ ಒಂದು ಘಟನೆಗಳನ್ನ ಸಂಭವಿಸಿದ್ದನ್ನ ಹೇಳ್ತಾ ಇರೋದು. ಇದ್ರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ನಂಬಿಕೆಯಿಂದ ಈ ಒಂದು 4 ಮಂದಿ ಗುಣವಾದ್ರು. ಅದೇ ಪ್ರಕಾರ ಮುಂದೆ ಬರುವಂತ ಒಂದು ಚಿಕ್ಕ ಹಿಂಡಲ್ಲಿ ಇರುವಂತ ಒಂದು ನಂಬಿಕೆನೆ ನೋಡೇನೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆರ್ಸಿ ಯೇಸು ಕ್ರಿಸ್ತರ ಸದಸ್ಯರಾಗಿ ಮಾಡೋದಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅನ್ಬಿಟ್ಟೆ ಒಂದು ಮೂಲಭೂತವಾದಂತ ಒಂದು ಸನ್ನಿವೇಶ ಇದು. ನೋಡಿ, ಈ ದಿನ ನಾವು 135 ಪೇಜ್ ನಲ್ಲಿ ಇರುವಂತ ಒಂದು ಘಟನೆನ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಘಟನೆಯಲ್ಲಿ ನಡೆದಂತ ಒಂದು ಇಬ್ರು ಕುರುಡರನ್ನ ಒಂದು ದಾವೀದನ ಯಾವ ರೀತಿನ ಹೇಗೆ ಯೇಸು ಕ್ರಿಸ್ತನ ಮನಸ್ಸನ್ನ ಹೋಲಿಸ್ಕೊಂಡ್ರು ಅನ್ನೋದನ್ನ ಒಂದು ಘಟನೆ ನಾವು ಓದಿ ಅಧ್ಯಯನ ಮಾಡೋಣ. ಯೇಸುವನ್ನು ಸಂಧಿಸಿದ ಆ ಇಬ್ಬರು ಕುರುಡರು ಆತನನ್ನು ದಾವಿದನ ಮನೆತನದ ವಾಗ್ದಾನದ ಮೆಸ್ಸಿಯನೆಂದು ಅಭಿನಂದಿಸಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿಕೊಂಡು ತಮ್ಮ ನಂಬಿಕೆಯ ಅನುಸಾರ ತಾವು ಬಯಸಿದ ಆಶೀರ್ವಾದವನ್ನು ಪಡೆದುಕೊಂಡರು. ಇಲ್ಲಿ ನಾವು ಸಭೆಯ ಅನ್ಯೋನ್ಯತೆಯಲ್ಲಿರುವುದರ ಪ್ರಯೋಜನದ ಬಗ್ಗೆ ನಿದರ್ಶನ ಹೊಂದಿರುವೆವು. ಅತಿ ಪರಿಶುದ್ಧವಾದ ನಂಬಿಕೆಯನ್ನು ಉತ್ತೇಜಿಸುವುದರಲ್ಲಿ ನಾವು ಒಬ್ಬರನ್ನೊಬ್ಬರು ಸಹಕರಿಸುವವರಾಗೋಣ. ನಮ್ಮ ಜೊತೆ ಯಾತ್ರಿಕರಿಗೆ ನಾವು ಅಡ್ಡಿ ಮಾಡುವವರಾಗಿರದೆ ಅವರಿಗೆ ಸಹಾಯಕರಾಗಿರೋಣ. ಒಡೆಯನು ಎಲ್ಲಾ ಜನರನ್ನು ಸ್ವಸ್ಥಪಡಿಸಲು ಯತ್ನಿಸಲಿಲ್ಲ. ದೃಷ್ಟಾಂತವಾಗಿ ಹೇಳುವುದಾದರೆ, ಶಿಲೋವ ಕೊಳದ ಬಳಿಯಲ್ಲಿ ಬಹು ಮಂದಿ ಅಸ್ವಸ್ಥರಿದ್ದರು, ಆತನು ಒಬ್ಬನನ್ನೇ ಗುಣಪಡಿಸಿದ್ದನು. ಆದುದರಿಂದ ಯೇಸುವು ಇಲ್ಲಿ ತಮ್ಮ ಕಣ್ಣುಗಳು ತೆರೆಯಲ್ಪಟ್ಟವರಿಗೆ ಈ ವಿಷಯವನ್ನು ಯಾರಿಗೂ ಹೇಳಬಾರದೆಂದು ಆದೇಶಿಸಿದ್ದನು. ಆದರೆ ಅದರಂತೆ ಮಾಡಲು ಅವರಿಗೆ ಸಾಧ್ಯವಾಗಿರಲಿಲ್ಲ. ಅವರ ಸಂತೋಷವು ಎಷ್ಟು ದೊಡ್ಡದಾಗಿತ್ತೆಂದರೆ, ಈ ವಿಷಯವಾಗಿ ಕರ್ತನಲ್ಲಿದ್ದ ನಮ್ರತೆಯು ಅವರನ್ನು ಇನ್ನೂ ದೊಡ್ಡ ಶಬ್ದದಿಂದ ಆತನನ್ನು ಸ್ತುತಿಸುವಂತೆ ಮಾಡಿತು. ನಮ್ಮ ವಿಷಯದಲ್ಲಿಯೂ ಹೀಗೆಯೇ ಮರಣಾವಸ್ಥೆಯಿಂದ ಪುನಶ್ಚೇತನ ಹೊಂದುವ ಮೂಲಕ ಆತ್ಮಿಕವಾಗಿ ಗುಣ ಹೊಂದಿದವರಾಗಿ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿರಲು ನಾವು ಈ ಶುಭವಾರ್ತೆಯನ್ನು ಇತರರಿಗೆ ಹೇಳಿ ಕರ್ತನನ್ನು ಕೊಂಡಾಡದಿರಲು ಸಾಧ್ಯವಾಗುವುದಿಲ್ಲ. ರೋಮ
1ನೇ ಅಧ್ಯಾಯ 12ನೇ ವಚನ ಹಾಗೂ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೇ ವಚನಗಳು. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಇಬ್ಬರು ಕುರುಡರಲ್ಲಿ ನಡೆದಂತ ಒಂದು ಘಟನೆಯನ್ನ ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇವರು ಯೇಸು ಕ್ರಿಸ್ತನ ಮನಸ್ಸನ್ನ ಯಾವ ರೀತಿ ಹೊಲಿಸಿದ್ರು ಅಂತಂದ್ರೆ, ಇವರು ಕೇಳಿದ್ದಾರೆ ದಾವೀದನ ಒಂದು ಚಿಗುರಿನ ಅಂಕರದಲ್ಲಿ ಬರುವಂತ ಒಬ್ರು ಮೆಸ್ಸಿಯ ಏನ್ ಮಾಡ್ತಾರೆ ಅಂದ್ರೆ ಇಡೀ ಎಲ್ಲಾ ಒಂದು ಜನಾಂಗ ಅಂದ್ರೆ ಇಸ್ರೇಲ್ ಜನಾಂಗ ಹೊರತುಪಡಿಸಿ ಬೇರೆ ಎಲ್ಲಾರ್ಗು ಆಶೀರ್ವಾದ ವ್ಯಕ್ತಿ, ಇಡೀ ಜನಾಂಗಕ್ಕೆಲ್ಲಾರ್ಗು ಆಶೀರ್ವಾದ ಧರಿತವಾಗಿ ಬರುವಂತ ಒಂದು ವಿಶೇಷವಾದಂತ ಒಬ್ಬ ವ್ಯಕ್ತಿ ಬರ್ತಾರೆ. ಅವ್ರ ಮುಖಾಂತರನೇ ಇಡೀ ಒಂದು ರಕ್ಷಣೆ ಮತ್ತೆ ಬಿಡುಗಡೆ ಎಲ್ಲ ಉಂಟಾಗುತ್ತೆ ಅನ್ನೋ ಒಂದು ಮಾಹಿತಿನ ತಿಳ್ಕೊಂಡಂತ ವ್ಯಕ್ತಿಗಳು ಅವ್ರು ಬಂದ್ರು ಅಂತ ಅಂದ ತಕ್ಷಣನೇ ಅವ್ರನ್ನ ರೆಕ್ಟಿಫೈ ಮಾಡಿ ಅಂದ್ರೆ ಐಡೆಂಟಿಫೈ ಮಾಡಿ ಅವ್ರನ್ನ ಹೊಗಳಿ ಅವರ ಒಂದು ವಂಶ ಕುಡಿನ ಹೇಳಿ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಬರ್ತಾ ಇದಾರೆ. ಬರ್ಬೇಕಾದ್ರೆ ಪ್ರಿಯರೇ, ಅಲ್ಲಿ ಒಬ್ಬನೇ ಬರ್ತಿರ್ಲಿಲ್ಲ, ಅವನ್ ಜೊತೆಲಿ ಇರೋನುವೆ ಅವ್ರಿಬ್ರು ಕೂಡ ಒಟ್ಟಿಗೆನೆ ಬರ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರ, ಥಿಂಕ್ ಮಾಡೋಣ ನಾವೂನುವೆ. ಈಗ ಒಬ್ಬ ಕುರುಡ ಇನ್ನೊಬ್ಬ ಕುರುಡನ್ ದಾರಿ ತೋರ್ಸಕ್ ಸಾಧ್ಯನೇ ಇಲ್ಲ. ಒಬ್ಬ ಕುರುಡ ನಡಿಬೇಕು ಅಂದ್ರೆ ಇನ್ನೊಬ್ರು ಯಾರಾದ್ರೂ ಒಬ್ರು ಕರ್ಕೊಂಡು ಅವ್ರನ್ನ ಮೂವ್ ಮಾಡಿದ್ರೇನೆ ಆಗೋದು. ಆದ್ರೆ ಇಬ್ರು ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕಣ್ ಕಾಣಿಸ್ತಾ ಇಲ್ಲ, ಬಟ್ ಶಬ್ದದಿಂದ ಯೇಸು ಕ್ರಿಸ್ತರು ಇಂತ ಒಂದು ಸ್ಥಳದಲ್ಲಿ ಇದ್ದಾರೆ, ಈ ತರ ಒಂದು ಜಾಗದಲ್ಲಿ ಇದ್ದಾರೆ ಅನ್ಕೊಂಡು ಕೂಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ಏನ್ ಮಾಡ್ತಾ ಇದಾರೆ, ಸಹಾಯನ ಕೇಳ್ಕೊಂಡ್ ಏನ್ ಮಾಡಿದಾರೆ ಅಂದ್ರೆ ಯೇಸು ಕ್ರಿಸ್ತ ಹತ್ರ ಬಂದಿದ್ದಾರೆ ಪ್ರಿಯರೇ. ಸೊ ಇದ್ರ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಇದು ಬರೀ ಅಲ್ಲಿದ್ದಂತ ಒಂದು ಘಟನೆಗೆ ಮಾತ್ರ ಸೀಮಿತ ಅಲ್ಲ, ನಮಗೂ ಕೂಡ ಸೀಮಿತ. ಈಗ ನಾವು ಕೂಡ ಸಭೆಯಾಗಿರೋದ್ರಿಂದ, ಸಭೆಯ ಒಂದು ಓಟದಲ್ಲಿ ನಾವಿರೋದ್ರಿಂದ ನಮ್ಮ ಸಹಪಾಠಿಗಳಾಗಿರುವಂತ ಸಹೋದರ ಸಹೋದರನು ಕೂಡ ನಾವೊಬ್ರೇ ಓಡೋದಲ್ದೆ ಅಂತಾನೆ ಅವ್ರನ್ನೂ ಕೂಡ ಕರ್ಕೊಂಡು ನಾವು ಅವ್ರ ಸಂಗಡನೇನೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ ರಕ್ಷಣೆನ ನಾವು ಸಾಧಿಸ್ಕೋಬೇಕು. ಜಯ ನಾವೊಬ್ರೇ ಹೊಂದೋದಲ್ಲ, ಸಂಗಡಿಗರನ್ನೂ ಕೂಡ ಜಯಶಾಲಿಗಳಾಗಿ ಮಾಡಿದ್ರೇನೆ ಅದಕ್ಕೆ ಒಂದು ವಿಶೇಷವಾದಂತ ಒಂದು ವ್ಯಾಲ್ಯೂ ಇರೋದಕ್ ಸಾಧ್ಯ ಅನ್ನೋದ್ ಹೇಳ್ತಾ ಇದಾರೆ. ಇನ್ನು ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರು, ಯೇಸು ಕ್ರಿಸ್ತರೆಲ್ಲ ಇದ್ದಂತ ಒಂದು ಶಕ್ತಿ ಇನ್ನು ಹಲವಾರು ರೀತಿಯಲ್ಲಿತ್ತು. ಇನ್ನು ಎಷ್ಟೋ ಜನರಿಗೆಲ್ಲ ಬಿಡುಗಡೆ ಕೊಡ್ಬೋದಾಗಿತ್ತು. ಆದ್ರೆ ಶೋಲೋಮ್ನ ಒಂದು ಕೊಳದಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಬ್ಬೇ ವ್ಯಕ್ತಿನ ಮಾತ್ರ ಬಿಡುಗಡೆ ಮಾಡಿಸಿದ್ರು ಪ್ರಿಯರೇ. ಅಂದ್ರೆ ಇದೇ ಅರ್ಥ ಏನು ಅಂತ ನಾವು ನೋಡ್ಬೇಕಾದ್ರೆ, ದೇವರ ಒಂದು ಉದ್ದೇಶ ಏನಂತಂದ್ರೆ ಇಡೀ ಲೋಕದಲ್ಲಿರುವಂತ ಎಲ್ಲಾ ಜನಗಳನ್ನ ಅವರು ಆರ್ಸೋದಲ್ಲ ರೀ, ನಮ್ಮನ್ನ ಆರ್ಸಿದ್ದಾರೆ. ಅಂದ್ರೆ ನಮ್ಮಲ್ಲಿ ಒಂದು ಗುಣನ ಯೇಸು ಕ್ರಿಸ್ತರು ತಂದೆ ದೇವರು ರೆಕ್ಟಿಫೈ ಮಾಡಿದ್ದಾರೆ, ನೋಡಿದ್ದಾರೆ. ಅದರಿಂದ ಅಂತ ಒಂದು ವಿಶೇಷವಾದಂತ ರಕ್ಷಣೆಗೆ ನಾವೆಲ್ಲರೂ ಸಂತೋಷದಿಂದ ದೊಡ್ಡದ ಒಂದು ಕೆಲಸನ ದೇವರು ನಮ್ಗೆ ನೇಮಿಸಿದ್ದಾರೆ ಅನ್ನೋ ಒಂದು ವಿಶೇಷವಾದಂತ ರೀತಿಯಲ್ಲಿ ನಾವು ನಡ್ಕೊಳ್ಳೋದಕ್ಕೆ ಇಚ್ಛಿಸ್ಬೇಕು ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರ. ಅಂದ್ರೆ ಮೇನ್ ಏನಂದ್ರೆ ನಮ್ಮ ಒಂದು ಮರಣದವರೆಗೂ ಕೂಡ ನಮ್ಮ ಒಂದು ಗುಣನ ನಾವು ದೇವ ಮಗನಾಗಿರೋಂತ ಯೇಸು ಕ್ರಿಸ್ತರ ಗುಣಕ್ಕೆ ಹೋಲಿಕೆ ಆಗೋ ರೀತಿಯಲ್ಲಿ ನಾವು ನಡ್ಕೋಬೇಕು. ಕೆಲವೊಂದು ವಾಕ್ಯಗಳು ನೋಡೋಣ. ರೋಮ 1ನೇ ಅಧ್ಯಾಯ 12ನೇ ವಚನ. ರೋಮ 1ನೇ ಅಧ್ಯಾಯ 12ನೇ ವಚನ. ನನ್ನ ಮುಖಾಂತರವಾಗಿ ನಿಮಗೆ ಪಾರಮಾರ್ಥಿಕ ವರವೇನಾದರೂ ದೊರಕಿ ನೀವು ದೃಢವಾಗುವುದಕ್ಕೋಸ್ಕರ, ಅಂದರೆ ನಾನು ನಿಮ್ಮ ನಂಬಿಕೆಯಿಂದ ನೀವು ನನ್ನ ನಂಬಿಕೆಯಿಂದ ಸಹಾಯ ಹೊಂದಿ ಈ ಪ್ರಕಾರ ನಿಮ್ಮೊಂದಿಗೆ ನಾನು ಧೈರ್ಯಗೊಳ್ಳುವುದಕ್ಕೋಸ್ಕರ ನಿಮ್ಮನ್ನು ನೋಡಬೇಕೆಂದು ಅಪೇಕ್ಷಿಸುತ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದರ ಅರ್ಥ ಏನಂತ ನಾವು ನೋಡ್ಬೇಕಾದ್ರೆ, ನಂಬಿಕೆಯ ಮುಖಾಂತರನೇ ಒಬ್ರು ಸಂಸಸಾಧ್ಯ. ಅಂದ್ರೆ ಯಾವ ತರ ಅಂತಂದ್ರೆ, ದೇವರ ಒಂದು ಉದ್ದೇಶ ಏನಂತಂದ್ರೆ ಯೇಸು ಕ್ರಿಸ್ತರು ತಂದೆ ದೇವರ ಬಲಭಾಗದಲ್ಲಿ ಬರ್ಬೇಕು. ಯೇಸು ಕ್ರಿಸ್ತರ ಉದ್ದೇಶ ಏನಂತ ನಾವು ನೋಡ್ಬೇಕಾದ್ರೆ, ಅವರ ಬಲಭಾಗಕ್ಕೆ ಸಹೋದರರಾಗುವಂತ ಒಂದು ಗುಣನ ನಮ್ಮಲ್ಲೂ ಕೂಡ ಎದುರು ನೋಡ್ತಾ ಇದ್ದಾರೆ. ಸೊ ಸಣ್ಣ ಪುಟ್ಟ ಒಂದು ಗುಣಗಳಲ್ಲಿ ನಾವು ಬದಲಾವಣೆ ಮಾಡ್ಕೊಂಡು ಕ್ರಿಸ್ತನ ಒಂದು ನಂಬಿಕೆಯಲ್ಲಿ ನಾವು ನಡೆದ್ವಿ ಅಂತಂದ್ರೆ ಖಂಡಿತವಾಗ್ಲೂ ದೇವರಿಗೆ ಮೆಚ್ಚುಗೆಯಾಗಿ ನಾವು ನಡೆಯೋದಕ್ಕೆ ಸಾಧ್ಯ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 20ನೇ ವಚನ ಓದಿ. 4ನೇ ಅಧ್ಯಾಯ 20ನೇ ವಚನ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು.
ನೋಡಿದ್ರ ಪ್ರಿಯರೇ, ಅವ್ರು ಕಂಡು ಕೇಳಿದನ್ನ ಅಂದ್ರೆ ಏನಂತ ಅಂದ್ರೆ, ಈಗ ಸುಮ್ನೆ ಏನೋ ಯಾರೋ ಹೇಳ್ತಾರೆ ಅದನ್ನ ಕೇಳಿಸ್ಕೊಬಂದು ಹೇಳೋದಲ್ಲ ರೀ, ನಡೆದಿರೋ ಘಟನೆನೇ ಉಲ್ಲೇಖ ಮಾಡೋದು. ಅದೇ ಪ್ರಕಾರನೇ ಸತ್ಯವೇದದಲ್ಲೂ ಕೂಡ ನಮ್ ನಂಬಿಕೆಗೆ ನಡೆದಿರುವಂತ ಘಟನೆಗಳಲ್ಲೂ ಅದರಲ್ಲಿ ಬಂದಿರುವಂತ ವಿಶೇಷವಾದಂತ ಒಂದು ಚಟುವಟಿಕೆಗಳನ್ನೇ ಆಧರಿಸಿ ನಮ್ಗೆ ತೋರಿಸ್ತಾ ಇರೋದು. ಇಂಥ ಒಂದು ಆಧಾರ ಪೂರ್ವಕವಾದಂತ ಸನ್ನಿವೇಶಗಳನ್ನ ನಾವು ಓದ್ಬೇಕಾದ್ರೆ, ಅಧ್ಯಯನ ಮಾಡ್ಬೇಕಾದ್ರೆ ನಮ್ಮ ನಂಬಿಕೆನೂ ಕೂಡ ಇನ್ನು ಹೆಚ್ಚಾಗ್ಬೇಕೇ ಹೊರತು ಅದ್ರಲ್ಲಿ ಯಾವುದೇ ತರವಾದಂತ ಒಂದು ಕಲ್ಮಶನ ನಾವು ತುಂಬ್ಕೊಳಕ್ ಹೋಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸಹೋದರರೇ. ಯಾಕೆ ಈ ಒಂದು ಪದ ಅಂತ ನಾವು ನೋಡ್ಬೇಕಾದ್ರೆ, ನಮ್ಮಲ್ಲೂ ಕೂಡ ಕೆಲವೊಂದು ಘಟನೆಗಳನ್ನ ನಾವು ಓದ್ದಾಗ ಇದಾಗಕ್ ಸಾಧ್ಯನಾ ಅನ್ನೋ ತರ ಫೀಲ್ ಆಗ್ಬೋದು. ಬಟ್ ಇಲ್ಲ, ಅದ್ ಆಕ್ಚುಲಿ ಖಂಡಿತವಾಗ್ಲೂ ನಡೆದಿರುತ್ತೆ. ಈಗ ಆ ಹುಟ್ಟು ಕುರುಡ್ರು ಖಂಡಿತವಾಗ್ಲೂ ಅದೇ ತರ ಬಂದು ಯೇಸು ಕ್ರಿಸ್ತರನ್ನ ಸಂಧಿಸಿ ಅವ್ರಲ್ಲಿ ಯಾವ ರೀತಿ ಉತ್ಸಾಹ ಇತ್ತು ಅಂತಂದ್ರೆ ತುಂಬಾ ವಿಶೇಷವಾಗಿತ್ತು. ಅವ್ರೇನ್ ಮಾಡಿದ್ರು ಅಂತಂದ್ರೆ ಗುಣ ಹೊಂದ್ಕೊಂಡ್ ಆದ್ಮೇಲೂ ಕೂಡ ಏನ್ ಮಾಡಿದ್ರು ಅಂದ್ರೆ ಯೇಸು ಕ್ರಿಸ್ತ ಹೇಳಿದ್ರು, ಯಾರಿಗೂ ಹೇಳ್ಬೇಡಿ, ಸೈಲೆಂಟ್ ಆಗಿದ್ಬಿಡಿ ಅಂತಂದ್ರು. ಬಟ್ ಅವ್ರಲ್ಲಿ ಇದ್ದಂತ ಒಂದು ವಿಷಯ ಅಂದ್ರೆ ಅಂತ ಒಂದು ಆಶ್ಚರ್ಯಕರವಾದಂತ ಒಂದು ಸಂಗತಿ, ಮತ್ತೆ ಅವರಲ್ಲಿ ಇದ್ದಂತ ಒಂದು ಸಂತೋಷ, ಎಕ್ಸೈಟ್ಮೆಂಟ್ ಏನಿರುತ್ತೆ ಅಂತಂದ್ರೆ ತುಂಬಾ ಉಕ್ಕಿ ಹರಿಯೋದ್ರಿಂದ ಏನಾಯ್ತು ಅಂತಂದ್ರೆ ಎಲ್ರಿಗೂ ಕೂಡ ಹೇಳೋ ತರ ಆಗೋಯ್ತು ಪ್ರಿಯರೇ. ಸೊ ಇದು ಏನ್ ತಪ್ಪಾ ಅಂತಂದ್ರೆ ಇಲ್ಲ ರೀ. ಅದೇ ಪ್ರಕಾರ ಅದು ಓವರ್ ಎಕ್ಸೈಟ್ಮೆಂಟ್ ಇರಬಾರ್ದು. ಏನೇ ಇದ್ರೂ ಕೂಡ ಸರಳವಾಗಿ ಸಮಾಧಾನಕರವಾಗಿ ನಾವು ತಗೊಂಡು ನಾವು ಸತ್ಯದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರೇ. ದೆವ್ವ ಹಿಡಿಯಲ್ಪಟ್ಟು ಕುರುಡನೂ ಮೂಕನೂ ಆಗಿದ್ದ ಆ ಮನುಷ್ಯನು ಎಂಥ ಶೋಚನೀಯ ಸ್ಥಿತಿಯಲ್ಲಿದ್ದಾನೆಂದರೆ ತನ್ನ ವಿಷಯದಲ್ಲಿ ತಾನು ಸಹಾಯ ಮಾಡಿಕೊಳ್ಳಲು ಆತನಿಗೆ ಸಾಧ್ಯವಿರಲಿಲ್ಲ, ಇಲ್ಲವೇ ಆತನಿಗೆ ಸಹಾಯ ಮಾಡಲು ಒಡೆಯನಿಗೆ ಕೇಳಿಕೊಳ್ಳುವಂತೆಯೂ ಇರಲಿಲ್ಲ. ತನ್ನಲ್ಲಿರುವ ದೆವ್ವವನ್ನು ಹೋಗಲಾಡಿಸಿಕೊಳ್ಳಲು ಯಾರಾದರೂ ಹೇಳಿದರೆ ಅದನ್ನು ತಾನು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿಯೂ ಇರಲಿಲ್ಲ. ಹೇಗೋ ಆತನ ಪರವಾಗಿ ಆತನ ಸ್ನೇಹಿತರು ತಮ್ಮ ನಂಬಿಕೆಯನ್ನು ಪ್ರಯೋಗಿಸಿದರು. ಯೇಸುವು ಇದಕ್ಕೆ ಪ್ರತಿಸ್ಪಂದಿಸಿ ಅವನಲ್ಲಿದ್ದ ದೆವ್ವವನ್ನು ಬಿಡಿಸಿದ್ದನು. ಜನರ ಗುಂಪಿನವರು ಬೆರಗಾಗಿದ್ದರು, ಆದರೆ ಫರಿಸಾಯರು ಅಸೂಯೆ ಪಟ್ಟಿದ್ದರು. ಅವರು ತಮ್ಮನ್ನು ಧಾರ್ಮಿಕ ಮುಖಂಡರಂತೆ ತೋರಿಸಿಕೊಳ್ಳ ಬಯಸಿ ತಮಗಿದ್ದ ಜನಪ್ರಿಯತೆ ಗೌರವವನ್ನು ಉಳಿಸಿಕೊಳ್ಳಬೇಕೆಂದು ಬಯಸಿದ್ದರು. ಆ ಜನಪ್ರಿಯತೆ ಗೌರವಗಳು ಅವರಿಂದ ಯೇಸುವಿಗೆ ತ್ವರಿತವಾಗಿ ದಾಟಿ ಹೋಗುತ್ತಿತ್ತು. ತಮ್ಮ ಮನಸ್ಸುಗಳಲ್ಲಿದ್ದ ಅಸೂಯೆಯು ಅವರನ್ನು ಎಷ್ಟು ವಿಕೃತರನ್ನಾಗಿ ಮಾಡಿತ್ತೆಂದರೆ ಅವರು ಯೇಸುವನ್ನು ಸೈತಾನನೆಂತಲೂ ದೆವ್ವಗಳ ಒಡೆಯನಾದ ಬೆಲ್ಜೂಬನಂತೆಯೂ ಹೇಳಿದ್ದರು. ಇದರಿಂದ ಪಾಠ ಕಲಿತವರಾಗಿ ನಾವು ಅಸೂಯೆ, ಮತ್ಸರ, ಹಗೆತನಗಳನ್ನು ಹೋಗಲಾಡಿಸಿ ಕೊಂಡವರಾಗಿ ಅದಕ್ಕೆ ಬದಲಾಗಿ ಸಾತ್ವಿಕತ್ವ, ನಯ, ವಿನಯ, ತಾಳ್ಮೆ, ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ತುಂಬಿಕೊಂಡವರಾಗಿ ನಂಬಿಕೆಯಲ್ಲಿ ವೃದ್ಧಿಯಾಗುತ್ತಾ ಹೀಗೆ ನಮ್ಮ ಕರ್ತನ ಪ್ರತಿರೂಪಕ್ಕೆ ಅಧಿಕವಾಗಿ ಸಾಗುತ್ತಾ ಬರೋಣ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಇನ್ನೊಂದು ಸಿಚುವೇಶನ್ಸ್ ನಾವು ಅಧ್ಯಯನ ಮಾಡೋಣ. ನೋಡಿ, ದೆವ್ವ ಹಿಡಿದಂತ ಒಬ್ಬ ವ್ಯಕ್ತಿ ಅವನೇನಾಗ್ಬಿಟ್ಟಿದ್ದಾನೆ ಅಂದ್ರೆ ಕುರುಡನು, ಮೂಗನು, ಅವರ ಒಂದು ಕಷ್ಟ ಹೇಳ್ಕೊಳಕ್ ಸಾಧ್ಯ ಆಗದಿರೋಂತ ಒಂದು ಸನ್ನಿವೇಶ ಆಗ್ಬಿಟ್ಟಿದೆ. ಏನಂದ್ರೆ ಮೊದಲನೇದಾಗಿ ಆ ವ್ಯಕ್ತಿ ತುಂಬಾ ಚೆನ್ನಾಗೇನೆ ಇದ್ದ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ಅದನ್ನ ಅಧ್ಯಯನ ಮಾಡ್ಬೇಕಾದ್ರೆ ಅವನಲ್ಲೂ ಕೂಡ ಸ್ನೇಹಿತರಿದ್ರು ಅಂತ ಅನ್ಬಿಟ್ಟು ಇಲ್ಲಿ ರೆಕ್ಟಿಫೈ ಮಾಡ್ತಾ ಇದಾರೆ. ಸೊ ಅವ್ರಿಗೇನಾಗಿದೆ, ಆಟೋಮೆಟಿಕ್ ಅವನ ಒಂದು ಬಲಹೀನತೆಗಳಿಂದ ಕಾಲಾನುಕಾಲ ಏನಾಗಿದೆ ಅಂತಂದ್ರೆ ದೆವ್ವಗಳು ಹಿಡಿದು ಮೂಗ ಆಗೋ ತರ, ಕಣ್ ಕಾಣಿಸೋದೇ ಇರೋ ತರ, ಮತ್ತೆ ಕಿವುಡ ಆಗೋ ತರ, ಅಂದ್ರೆ ಮನುಷ್ಯನಲ್ಲಿ ಇದ್ದಂತ ಒಂದು ಆರ್ಗನ್ಸ್ ವರ್ಕ್ ಆಗದೆ ಇರೋ ತರ. ಬಟ್ ಅವನಲ್ಲಿ ಏನಾಗಿರುತ್ತೆ ಅಂತಂದ್ರೆ ದೆವ್ವ ಹಿಡ್ದಿರೋ ತರ ವ್ಯಕ್ತಿಗಳು ಮಾಡ್ತಾರಲ್ಲ, ಆ ತರ ಒಂದು ಸನ್ನಿವೇಶದಲ್ಲಿ ಇದ್ದ ಅಂತ ಅನ್ಕೊಳ್ಳಿ ಪ್ರಿಯರೇ. ಆಸ್ ಇಟ್ ಈಸ್ ಅದೇ ತರಾನೇ ಇದ್ದಿದ್ದು. ಸೊ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಆ ವ್ಯಕ್ತಿಯಲ್ಲಿ ಇದ್ದಂತ ಒಂದು ಸಣ್ಣ ಪುಟ್ಟ ಕೆಲ್ಸಗಳನ್ನೇ ಆಗ್ಲಿ, ಅವನಲ್ಲಿ ಇದ್ದಂಥದನ್ನ ಏನಾದ್ರೂ ಹೇಳ್ಕೋಬೇಕು ಅಂತಂದ್ರೂ ಕೂಡ ಯಾರು ಕೂಡ ಅವನಲ್ಲಿ ಇಲ್ದೇ ಇರುವಾಗ ಅವನ ಒಂದು ಚಿಂತಾಜನಕವಾದಂತ ಒಂದು ಸನ್ನಿವೇಶದಲ್ಲಿ ಅವನು ಒಳಗಾಗಿದ್ದ ಪ್ರಿಯರೇ. ಈ ಸಂದರ್ಭದಲ್ಲಿ ಏನಾಗ್ತಾರೆ ಅಂತಂದ್ರೆ ಅವ್ರ ಸ್ನೇಹಿತರು ಅವನಿಗೆ ಸಹಾಯನ ಮಾಡ್ತಾರೆ. ಅವ್ರ ಸ್ನೇಹಿತರು ಅವ್ನ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರ ಬಳಿ ಕರ್ಕೊಬಂದು ಈ ರೀತಿ ಇದೆ, ಇವ್ರಿಗೆ ಹೆಂಗಾದ್ರೂ ಮಾಡಿ ಬಿಡುಗಡೆನ ಕುಡಿ ಅನ್ನೋ ರೀತಿಯಲ್ಲಿ ಪ್ರೇರೇಪಣೆ ಮಾಡಿ, ಯೇಸು ಕ್ರಿಸ್ತರು ನೋಡಿದ್ರೆ ಗೊತ್ತಾಗತ್ತೆ ಯೇಸು ಕ್ರಿಸ್ತರಿಗೆ ಯಾವ ವ್ಯಕ್ತಿ ಏನು ಎತ್ತ ಅಂತ ಅನ್ಬಿಟ್ಟು ಅವ್ರಿಗೆ
ಬಟ್ ಅವ್ರಿಗೆಲ್ಲ ಹೇಳ್ಬೇಕು ಅಂತ ಏನೋ ನೆಸೆಸಿಟಿನೇ ಇರಲ್ಲ. ಬಟ್ ಇದನ್ನ ರೆಟಿಫೈ ಮಾಡಿದಾರೆ, ತೋರ್ಸ್ಕೊಡ್ಬೇಕಲ್ವಾ, ಕೇಳ್ಕೊಬೇಕಲ್ವಾ. ಈಗ್ಲೂ ಕೂಡ ನಮ್ಮಲ್ಲಿ ಕೆಲವೊಂದು ವಿಚಾರದಲ್ಲೂ ಕೂಡ ನಾವು ಕೇಳಿದ್ರೇನೆ ದೇವ್ರು ನಮ್ಗೆ ಅನುಗ್ರಹಿಸ್ತಾರೆ ಅಂತ ಅನ್ಬಿಟ್ಟು ನಾವು ಕೆಲವೊಂದು ವಾಕ್ಯಗಳನ್ನ ನಾವು ನೋಡಿದೀವಿ, ಓದಿದೀವಿ. ಈಗ ನಾವು ಏನು ಕೇಳ್ದೇನೆ ದೇವ್ರೆ ನೀವೇ ಬಲ್ರು, ನೀವೇ ನಮ್ಗೆ ಎಲ್ಲಾ ರೀತಿಯಲ್ಲೂ ಅನುಗ್ರಹಿಸ್ಬಿಡಿ ಅಂತಂದ್ರ ಅದು ಅಷ್ಟು ಒಳ್ಳೇದಲ್ಲ ರೀ. ನಾವು ಬಾಯಿ ಬಿಟ್ಟು ಒಂದ್ ಒಳ್ಳೆ ರೀತಿಯಲ್ಲಿ ಕೇಳ್ಕೋಬೇಕು. ಕೇಳ್ಕೊಂಡಾಗ್ಲೇನೆ ತಂದೆ ದೇವ್ರ ಯೇಸು ಕ್ರಿಸ್ತರು ನಮ್ಗೆ ಅನುಗ್ರಹಿಸೋದು. ಸೊ ಇದು ಔಟ್ ಆಫ್ ದಿ ಟಾಪಿಕ್. ನಮ್ ಟಾಪಿಕ್ ನಾವು ಬಂದ್ಬಿಡೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ರೀತಿ ಇರ್ಬೇಕಾದ್ರೆ ಇದನ್ನ ನೋಡಿ ಎಲ್ರು ಕೂಡ ಖುಷಿ ಪಟ್ರು. ಏನ್ ನೋಡಿ, ಆ ವ್ಯಕ್ತಿಯಿಂದ ದೆವ್ವನ ಹೊಡ್ಸಿ ಅವನ ನಾರ್ಮಲ್ ವ್ಯಕ್ತಿಯಾಗಿ ಮಾಡಿದ್ದು ನೋಡಿ ಖುಷಿ ಪಟ್ರು. ಬಟ್ ಅಲ್ಲಿ ಇದ್ದಂತ ಒಂದು ಸದುಕಾಯರು, ಪರಿಸಾಯರು ಅವರೆಲ್ಲ ನೋಡಿ ತುಂಬಾ ಅಸಹ್ಯ ಪಟ್ಬಿಟ್ರು ರೀ. ಏನಕ್ಕಂದ್ರೆ ಅವರು ಧಾರ್ಮಿಕ ನೀತಿ, ತೋರ್ಪಡುವಿಕೆ, ಗೌರವ, ಜನಪ್ರಿಯತೆ ಇದ್ರ ಮೇಲೆಲ್ಲ ಅವ್ರ ಫೋಕಸ್. ಅವ್ರೆಲ್ಲ ಏನಂತಂದ್ರೆ ಇವ್ರೆಲ್ಲ ಜನರೆಲ್ಲಾನು ಇಸ್ರೇಲ್ ಜನರೆಲ್ಲ ನಮ್ಮ ಹತ್ರನೇ ಬರ್ಬೇಕು, ನಾವೇ ಮೇಯ್ನು, ನಮ್ಮ ಹತ್ರ ಬಂದ್ರೇನೆ ಅವ್ರು ದೇವ್ರ ಬಳಿಗೆ ಹೋಗೋ ಸಾಧ್ಯ ಅನ್ನೋ ರೀತಿಯಲ್ಲಿ ಅವರ ವರ್ತನೆಗಳೆಲ್ಲ ಇತ್ತು. ಸೊ ಇದನ್ನೆಲ್ಲ ಏನಾಗ್ತಿದೆ ಅಂತಂದ್ರೆ ಯಾರು ಕೂಡ ಅವ್ರ ಬಳಿಗೆ ಹೋಗ್ತಾ ಇಲ್ಲ. ಅವ್ರ ಕಷ್ಟ ಸುಖಗಳನ್ನ ತಗೊಂಡು ಈ ಪರಿಸರ ಸಾಧಕರ ಯಾಜಕರ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಡೈರೆಕ್ಟ್ ಯೇಸು ಕ್ರಿಸ್ತರ ಹೋಗಿ ಬಿಡುಗಡೆ ಹೊಂದ್ಕೊಳ್ಳೋದು ನೋಡಿ, ಯೇಸು ಕ್ರಿಸ್ತರ ಒಂದು ಜನಪ್ರಿಯತೆನ ನೋಡಿ ನಾಳೆ ದಿನ ನಮಗೂ ತೊಂದರೆ ಏನೋ ಆಗ್ಬೋದೇನೋ, ನಮ್ಮ ಒಂದು ತಟ್ಟೆ ಮೇಲೆ ಏನಾದ್ರು ಬಿದ್ದ್ಬಿಡುತ್ತೇನೋ. ಅಂದ್ರೆ ಏನು ಅಂತಂದ್ರೆ ಅವರ ಒಂದು ಅವ್ರಿಗೆ ಏನಂತಂದ್ರೆ ಈ ಎಲ್ಲಾ ಕೆಲ್ಸಗಳನ್ನ ಕಾರ್ಯಗಳನ್ನ ಮಾಡ್ಬೇಕಾದ್ರೇನೆ ತಾನೇ ಅವ್ರಿಗೆ ಗೌರವ ಸಿಗೋದು, ಆಹಾರ, ಹಣಕಾಸು ಎಲ್ಲ ಸಿಕ್ತಿದ್ದು. ಬಟ್ ಇದನ್ನೆಲ್ಲ ತೆಗ್ದಾಕ್ಬಿಡ್ತಾರೆ ಅನ್ನೋ ಒಂದು ತುಂಬಾ ಒಂದು ಹೊಟ್ಟೆ ಕಿಚ್ಚು ಆ ವ್ಯಕ್ತಿಗಳ ಮೇಲೆ ಆಗೋಗ್ತು ಪ್ರಿಯರೇ. ಹಾಗಿರ್ಬೇಕಾದ್ರೆ ಅವ್ರು ಬಾಯ್ ಬಿಟ್ಟು ಎಂತ ಮಾತುಗಳನ್ನ ಮಾತಾಡ್ತಾರೆ ಅಂದ್ರೆ, ಅವ್ರು ಯೇಸುವನು ಸೈತಾನನು ಅಂತ ಅನ್ಬಿಟ್ರು. ಅದು ಸಾಲದು ಅಂತ ದೆವ್ವಗಳ ಒಡೆಯನು ಬೆಲ್ಜಬೋನೇನು ಅಂತ ಅನ್ಬಿಟ್ರು ಪ್ರಿಯರೇ. ಏನಂದ್ರೆ ಬೆಲ್ಜಬೋನ್ ಅಂದ್ರೆ ಯಾರು ಪ್ರಿಯ ಸಹೋದರ ಮತ್ತು ಸಹೋದರರೇ? ದೆವ್ವಗಳ ಗಾಡ್ ಫಾದರ್ ಆಗಿರುವಂತ ಲೂಸಿಫರ್. ಸೊ ಅಂತ ವ್ಯಕ್ತಿಗಳಿಗೆ ಹೋಲಿಕೆ ಮಾಡ್ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರ. ಅಂದ್ರೆ ಇದು ತುಂಬಾ ಇದಾಗೋಯ್ತು. ಸೊ ಇದರಿಂದ ಏನ್ ನಮ್ಗೇನ್ ಪಾಠ, ಇದರಿಂದ ಏನ್ ನಾವೇನಪ್ಪ ಕಲಿಬೇಕು ಅಂತಂದ್ರೆ, ನಮ್ಮಲ್ಲೂ ದೇವರ ಮಕ್ಕಳು ಅನ್ನಿಸ್ಕೊಂಡಿರುವಂತ ನಮ್ಮಲ್ಲೂ ಕೂಡ ಏನಾಗತ್ತೆ ಅಂತಂದ್ರೆ ಇಂತ ಒಂದು ಅಸೂಯೆ, ಹೊಟ್ಟೆ ಕಿಚ್ಚು, ಆಮೇಲಿಂದ ಹಗೆತನ, ಮತ್ಸರ ಇವೆಲ್ಲ ಬಂದೇ ಬರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಬರಲ್ಲ ಅನ್ನಕ್ ಸಾಧ್ಯನೇ ಇಲ್ಲ. ಏನಕ್ಕಂದ್ರೆ ನಾವೆಲ್ಲ ಫ್ಲೆಶ್ ಅಲ್ಲಿ ಇದೀವಿ, ಮಾಂಸದಲ್ಲಿದ್ದೀವಿ. ಅದ್ರದಿಂದ ಇಂತ ಒಂದು ಗುಣಗಳು ನಮ್ಮಲ್ಲಿ ಉಟ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ಆದ್ರೆ ಬರ್ತಿದೆ ಅಂತ ಇದ್ದಂಗೆ ನಾವು ಅದನ್ನ ಕಟ್ ಆಫ್ ಮಾಡ್ಕೊಂಡು ನಾವೇನೇನ್ ಬೆಳವಣಿಸ್ಕೋಬೇಕು ಅಂತಂದ್ರೆ ಸ್ವಾಸ್ತಿಕತೆ, ತಾಳ್ಮೆ, ಪ್ರೀತಿ, ಹೃದಯವಂತಿಕೆ, ನಂಬಿಕೆ, ಇಂತ ಒಂದು ವಿಚಾರಗಳಲ್ಲಿ ನಾವು ಶ್ರೇಷ್ಠವಾಗಿ ವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ಹೊಂದ್ಕೋಬೇಕು. ಈ ರೀತಿ ನಾವು ಮಾಡಿದ್ರೇನೆ ನಾವು ದೇವರ ಮಕ್ಕಳು, ಅವ್ರಿಗೆ ಮೆಚ್ಚುಗೆ ಆದವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ನಮ್ಮ ಒಂದು ನಂಬಿಕೆಯ ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇದು ತುಂಬಾ ವಿಶೇಷವಾದಂತ ಒಂದು ಪಾಠನೇ ಆಗಿತ್ತು. ಸೊ ಇದಾದ ನಂತರ ನಮ್ಗೆ ಇನ್ನೊಂದು ವಿಶೇಷವಾದಂತ ಒಂದು ಘಟನೆನ ನಾವು ಅಧ್ಯಯನ ಮಾಡ್ತೀವಿ. ಇದೆಲ್ಲಾನು ಕೂಡ ಬೈಬಲ್ ನಲ್ಲಿ ಇದೆ. ಈ ಘಟನೆಗಳನ್ನೆಲ್ಲ ಓದಿ ಈ ಘಟನೆಯಲ್ಲಿ ಒಂದು ಟಾಪಿಕ್ ಇದೆ. ಆ ಒಂದು ಟಾಪಿಕ್ ನ ನಾವು ಸ್ಟಡಿ ಮಾಡ್ಕೊಳ್ಳೋಣ. ಆ ಒಂದು ಬೆಳೆ ಬಹಳ, ಕೆಲಸದವರು ಸ್ವಲ್ಪ ಅನ್ನೋ ಒಂದು ಟಾಪಿಕ್ ಇದು. ಈ ಒಂದು ಟಾಪಿಕ್ ನ ನಾವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ಬೈಬಲ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸನ್ನಿವೇಶಗಳನ್ನ ಓದಿ ಅಧ್ಯಯನ ಮಾಡೋಂಥವ್ರಾಗಿರೋದು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಘಟನೆ ಯೇಸು ಕ್ರಿಸ್ತ ತನ್ನ ಒಂದು 31ನೇ ವರ್ಷದಲ್ಲಿದ್ದಾಗ ನಜರೇತಲ್ಲಿ ನಡೆದಂತ ಒಂದು ಘಟನೆ, ಮತ್ತೆ ಗಲಿಲಾಯದಲ್ಲೂ ಕೂಡ ನಡೆದಂತ ಒಂದು ಘಟನೆ ಪ್ರಿಯರೇ. ಇದು ಮತ್ತಾಯ ಮತ್ತೆ ಮಾರ್ಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಮತ್ತಾಯದ್ರಲ್ಲಿ ಓದೋಣ. ಮತ್ತಾಯ 13ನೇ ಅಧ್ಯಾಯ 54ನೇ ವಚನದಿಂದ 58ನೇ ವಚನ. ಯಾರ ಬಳಿ ಇದೆ ಟೆಕ್ಸ್ಟ್? ಬೈಬಲ್ ಯಾರ ಹತ್ರ ಇದೆ? ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾ ಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟು
ಇವನಿಗೆ ಈ ಜ್ಞಾನವು ಈ ಮಹತ್ ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು? ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದ್ರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯದಲ್ಲಿ ಬೇಸರಗೊಂಡರು. ಸಾಕ್ರಿ ಬ್ರದರ್? 58 ಆದರೆ ಓದಿ ಸಿಸ್ಟರ್. ಯೇಸು ಅವರಿಗೆ, ಪ್ರವಾದಿ ಎಲ್ಲಿ ಇದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅಂದನು. ಅವರು ಆತನನ್ನು ನಂಬದೆ ಹೋದುದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರ ಬೆಳೆದಂತ ಒಂದು ಊರು, ಭೇಟಿ ಕೊಟ್ಟಿದ್ದು, ಅಲ್ಲಿ ನಡೆದಂತ ಒಂದು ಘಟನೆಗಳ ಬಗ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದು ಅಲ್ದಂತಾನೆ ಯೇಸು ಕ್ರಿಸ್ತರ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆನೂ ಇಲ್ಲಿ ಹೇಳ್ತಾ ಇದಾರೆ. ಆಮೇಲೆ ಯೇಸು ಕ್ರಿಸ್ತರಿಗೆ ಬೇರೆ ಎಲ್ಲಾ ಕಡೆನೂ ಕೂಡ ಮರ್ಯಾದೆ ಚೆನ್ನಾಗಿ ಸಿಕ್ಕಿದೆ. ಅಂದ್ರೆ ಯಾವ ರೀತಿ ಅಂದ್ರೆ ಒಳ್ಳೆ ರೀತಿ. ಬಟ್ ಸ್ವಂತ ಊರಿನಲ್ಲಿ, ಸ್ವಂತ ಒಂದು ಜಾಗದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಆಗ್ಲಿಲ್ಲ ಅನ್ನೋದನ್ನ ಇಲ್ಲಿ ನಮ್ಗೆ ಉಲ್ಲೇಖ ಮಾಡ್ತಾ ಇದಾರೆ. ಓಕೆನಾ? ನೆಕ್ಸ್ಟ್ ಇದೇ ಒಂದು ಘಟನೆಯನ್ನ ನಮ್ಗೆ ಇನ್ನೆಲ್ಲಿ ಬರ್ದಿದ್ದಾರೆ ಅಂತಂದ್ರೆ ಮಾರ್ಕದಲ್ಲೂ ಕೂಡ ಬರ್ದಿದ್ದಾರೆ. ಮಾರ್ಕ 6ನೇ ಅಧ್ಯಾಯ 1ರಿಂದ 6ನೇ ವಚನದವರೆಗೂ ಓದಿ. ಬೇರೆ ಯಾರ ಹತ್ರನಾದ್ರೂ ಬೈಬಲ್ ರೀಡ್ ಮಾಡಿ. ಬ್ರದರ್ ಓದಿ ನಡೀತಾ ಸಿಸ್ಟರ್. ಏಸು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಆತನ ಶಿಷ್ಯರು ಆತನನ್ನು ಹಿಂಬಾಲಿಸಿದರು. ಸಬ್ಬತ್ ದಿನ ಬಂದಾಗ ಆತನು ಅಲ್ಲಿಯ ಸಭಾಮಂದಿರದಲ್ಲಿ ಉಪದೇಶ ಮಾಡತೊಡಗಿದನು. ಅಲ್ಲಿ ನೆರೆದಿದ್ದ ಜನರು ಯೇಸುವಿನ ಬೋಧನೆಯನ್ನು ಕೇಳಿ ಬೆರಗಾದರು. ಈತನಿಗೆ ಈ ಬೋಧನೆಯ ಮಾತುಗಳು ಎಲ್ಲಿಂದ ಬಂದಿತು? ಈತನು ಪಡೆದಿರುವ ಜ್ಞಾನವಾದರೂ ಎಂಥದ್ದು? ಈತನ ಕೈಯಿಂದ ಇಂತಹ ಅದ್ಭುತ ಕಾರ್ಯಗಳು ಆಗುವುದಾದರೂ ಹೇಗೆ? ಈತನು ಆ ಬಡಗಿಯಲ್ಲವೇ? ಈತನು ಮರಿಯಳ ಮಗನಲ್ಲವೇ? ಈತನು ಯಾಕೋಬ, ಯೋಸೆ, ಯೂದ, ಸಿಮೋನ ಇವರ ಅಣ್ಣನಲ್ಲವೇ? ಈತನ ತಂಗಿಯರು ಇಲ್ಲಿ ನಮ್ಮಲ್ಲಿಯೇ ಇದ್ದಾರಲ್ಲವೇ ಎಂದು ಹೇಳುತ್ತಾ ಯೇಸುವನ್ನು ತಾತ್ಸಾರ ಮಾಡಿದರು. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಗೌರವ ಉಂಟು, ಆದರೆ ಸ್ವಂತ ದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಗೌರವವಿಲ್ಲ ಎಂದು ಹೇಳಿದನು. ಆತನು ಅಲ್ಲಿ ಕೆಲವು ರೋಗಿಗಳ ಮೇಲೆ ಕೈಯಿಟ್ಟು ಸ್ವಸ್ಥ ಮಾಡಿದನೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರ ಅಪನಂಬಿಕೆಗೆ ಆತನು ಆಶ್ಚರ್ಯಪಟ್ಟನು. ಆನಂತರ ಯೇಸು ಸುತ್ತಮುತ್ತಲಿನ ಊರುಗಳಲ್ಲಿ ಬೋಧಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಈಗ ನಮ್ಗೆಲ್ಲರಿಗೂ ಮೂಡುವಂತ ಒಂದು ಪ್ರಶ್ನೆ ಇದು. ಕೆಲವೊಂದು ಸಾರಿ ಮೂಡಿರುತ್ತೆ, ಬಟ್ ಇದ್ರ ಬಗ್ಗೆ ನಾವು ಯಾರು ಕೂಡ ಅಧ್ಯಯನ ಮಾಡಿರೋದಿಲ್ಲ. ಈ ದಿನ ನಾವು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ನೋಡಿ, ಈಗ ಮರಳೆ ಮತ್ತೆ ಯೋಸೆಫನಿಗೆ ಎಷ್ಟು ಜನ ಮಕ್ಕಳು? ಎಲ್ರು ಲೈನ್ ಅಲ್ಲಿ ಇದ್ದೀರಾ? ಲೈನ್ ಅಲ್ಲಿ ಇದೀವಿ, ಹೇಳಿ ಬ್ರದರ್. ಕ್ವಶನ್ ಅರ್ಥನೇ ಇಲ್ಲ. ಮರೇಳ್ ಮತ್ತೆ ಯೋಸೇಫನಿಗೆ ಎಷ್ಟು ಜನ ಮಕ್ಕಳು? 4 ಗಂಡ್ಮಕ್ಳ್ರಿ, ಹ ಹೆಣ್ಮಕ್ಳು ತಂಗಿಯರ ಅದಾರ. ಸೊ ಇದು ನಿಮ್ಗೆ ಇದನ್ನ ನೀವು ಯಾವತ್ತಾದ್ರೂ ಸ್ಟಡಿ ಮಾಡಿದ್ರಾ, ಎಷ್ಟು ಜನ ಇರ್ಬೋದು ಅಂತ ಅನ್ಬಿಟ್ಟು? ಇಲ್ಲ ಬ್ರದರ್, ನಾನು ಇವತ್ತೇ ಕೇಳ್ತಾ ಇರೋದು ಈ ಟಾಪಿಕ್. ಸೊ ಅದಕ್ಕೆ ಬೈಬಲ್ ರೀಡಿಂಗು ಮತ್ತೆ ಬೈಬಲ್ ಸ್ಟಡಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಪ್ರಿಯ ಸಹೋದರ ಮತ್ತು ಸಹೋದರ, ನಾವು ಸರಳವಾಗಿ ನಾವು ನೋಡ್ಬಿಡ್ತೀವಿ, ಮರಳಿಗೂ ಮತ್ತು ಯೋಸೇಫನ್ಗೂ ಯೇಸು ಕ್ರಿಸ್ತರು ಒಬ್ಬರೇ ಮಗ ಅನ್ನೋ ರೀತಿಯಲ್ಲಿ ನಾವು ನೋಡ್ತೀವಿ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಮೊದಲನೇ ಮಗ. ಅದಾದ ಮೇಲೆ ಏನಾಗಿದ್ದಾರೆ ಅಂತಂದ್ರೆ ಇನ್ನು ಹಲವಾರು ಮಕ್ಕಳು ಹುಟ್ಟಿದ್ದಾರೆ. ಯಾಕೋಬ, ಯೋಸೆ, ಯೂದ, ಸೀಮೋನ ಅಂದ್ಬಿಟ್ಟು ಇವ್ರಿಷ್ಟು ಜನ ಮಕ್ಕಳಾದ್ಮೇಲೆ ಲಾಸ್ಟ್ ಅಲ್ಲಿ ಏನಾಗ್ತಾ ಇದಾರೆ ಅಂದ್ರೆ ತಂಗಿಯರು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ತಂಗಿ ಅಂತ ಕೊಟ್ರೆ 1, ತಂಗಿಯರು ಅಂದ್ರೆ 2. ಪ್ರಿಯ ಸಹೋದರ ಮತ್ತು ಸಹೋದರರ, ಬಹುವಚನ ಬ್ರದರ್.
ಹಾ ಹೇಳಿ ಹೇಳಿ ರೇಷ್ಮಾ ಏನ್ ಹೇಳ್ತಿದ್ರಲ್ಲ. ತಂಗಿಯರು ಅಂದ್ರೆ ಬಹುವಚನ 2-3 ಇರ್ಬೋದು. ಎರಡು ಇಬ್ರು ಅಥವಾ ಇರ್ತಾರೆ. ಮೂರು. ಬಟ್ ಓವರ್ ಆಲ್ ನಾವು ನೋಡ್ಬೇಕಾದ್ರೆ ಇಬ್ರು ಅಂತೂ ಕನ್ಫರ್ಮ್ ಆಗಿ ಇದ್ದೇ ಇರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಇದು ಹೊರತುಪಡಿಸು ಮಾರ್ಕ್ ಅದ್ರಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲಾದ್ರೂ ಕೊಟ್ಟಿದಾರ ಅಂತಂದ್ರೆ ಖಂಡಿತವಾಗ್ಲೂ ಬೇರೆ ಎಲ್ಲೂ ಕೂಡ ನಮ್ಗೆ ಅಷ್ಟು ಸರಳವಾಗಿ ಈಗ ಮಾರ್ಕದಲ್ಲಿ ಹೇಳಿರೋ ಪ್ರಕಾರ ಇನ್ನೆಲ್ಲೂ ಕೊಟ್ಟಿಲ್ಲ. ಓವರ್ ಆಲ್ ಯೇಸು ಕ್ರಿಸ್ತರ ಒಂದು ಭೂಲೋಕದಲ್ಲಿ ಫ್ಯಾಮಿಲಿ ಆಗಿದ್ದಿದ್ದು ಎಷ್ಟು ಜನ ಅಂತ ನಾವು ನೋಡ್ಬೇಕಾದ್ರೆ ಯೋಸೆಫ ಮತ್ತೆ ಮರಿಯಳಿಗೆ 6 ಜನ ಪ್ರಿಯ ಸಹೋದರ ಮತ್ತು ಸಹೋದರ, 6 ಅಥವಾ 7 ಜನ ಇರೋದಕ್ ಸಾಧ್ಯ ಇರುತ್ತೆ. ಏನಕ್ಕಂದ್ರೆ ತಂಗಿಯರು ಅಂತ ಕೊಟ್ಬೇಕಾದ್ರೆ ನಾವು ಮೆಜಾರಿಟಿ ತಗೊಳ್ಳೋದು 2ರಿಂದ 3 ಅಂದ್ಬಿಟ್ಟೇನೆ. ತಂಗಿ ಅಂತ ಕೊಟ್ಟಿದ್ರು ಒಬ್ರು, ಲಾಸ್ಟ್ ಅಲ್ಲಿ ಬಂದಿರೋದೇ ಇವ್ರು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೇಸು ಕ್ರಿಸ್ತರು ಹುಡ್ತಾರೆ, ಯಾಕೋಬ, ಯೋಸೆ, ಯೂದ, ಸೀಮೋನ್ ಅಂದ್ರೆ ಏನ್ ಶಿಷ್ಯಂದಿರ ಇವರೆಲ್ಲ ಅಂತಂದ್ರೆ ಇಲ್ಲ ರೀ. ಇದೆಲ್ಲ ಪಾಪ್ಯುಲರ್ ನೇಮ್ಗಳು. ಆಗ ಇಸ್ರೇಲ್ ಅಲ್ಲಿ ಇದ್ದಂತ ಒಂದು ಪಾಪ್ಯುಲರ್ ನೇಮ್ಗಳನ್ನ ಮಡಗ್ತಿದ್ರು. ಈಗ ನಿಮ್ಗೆಲ್ಲಾರ್ಗು ಗೊತ್ತು ಈಗ ಆಕ್ಚುಲಿ ಈಗೆಲ್ಲ ಊರಲ್ಲೆಲ್ಲ ಒಂದೇ ಕಾಮನ್ ಹೆಸರು ಇರುತ್ತೆ. ಏನು ಒಂದೊಂದ್ ಊರಲ್ಲಿ ಒಂದೊಂದು ಹೆಸರು ಕಾಮನ್ ಆಗಿರುತ್ತೆ ಅಲ್ವಾ. ಈಗ ಒಂದೇ ಹೆಸರು ಮಾಡಿಕೊಂಡಿರುವಂತ ಹಲವಾರು ಬ್ರದರ್ಸ್ ಗಳು ಸಿಗ್ಬೋದು. ಕ್ರಿಶ್ಚಿಯನ್ಸ್ ಅಲ್ಲಿ ಆದ್ರೆ ನೀವು ಥಿಂಕ್ ಮಾಡಿ, ಡೇವಿಡ್ ಅಂತ ಹೆಸರು ಮಾಡಿಕೊಂಡು ಸಿಕ್ಕಾಬಡೆ ಜನ ಇದಾರೆ. ಪೀಟರ್ ಡೇವಿಡ್ ಅಂತಿದ್ದಾರೆ, ರವಿಕುಮಾರ್ ಅಂತಿದ್ದಾರೆ. ತುಂಬಾ ಜನರು ಅದೇ ಕಾಮನ್ ಹೆಸರು. ಕ್ರಿಶ್ಚಿಯನ್ಸ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾರೆ, ಮೆಜಾರಿಟಿ ಕ್ರಿಶ್ಚಿಯನ್ ಅಂತ ಹೇಳದಾದ್ಮೇಲೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಅಂತ ಅನ್ಬಿಟ್ಟು. ಅದೇ ನೀವು ಊರಲ್ಲೇನೆ ನೀವು ತಗೊಳ್ಳಿ, ನಿಮ್ ಊರಲ್ಲೇನೆ ಒಂದೇ ಹೆಸರು ಇರುವಂತವ್ರು ಹಲವಾರು ಜನ ಸಿಗ್ಬೋದು. ಅದೇ ತರಾನೇ ಲೇಡೀಸ್ ಅಲ್ಲೂ ಕೂಡ ಒಂದೇ ಹೆಸರು ಹಲವಾರು ಜನ ಸಿಗ್ಬೋದು. ಬಟ್ ಈಗ ನವ್ವೇಡೆ ಈಗ ಹೆಚ್ಚು ಕಮ್ಮಿ ಈಗ ನಾವು ನೋಡಬೇಕಾದ್ರೆ 2020ನೇ ಇಸ್ವಿಯಿಂದನೋ 2015ನೇ ಇಸ್ವಿಯಿಂದನೋ ಮಕ್ಕಳಿಗೆ ಹೆಸರುಗಳನ್ನ ಬೇರೆ ರೀತಿ ಮಾಡಕ್ತಾ ಇದ್ರು ಈಗ. ಬಟ್ ಮೊದ್ಲೆಲ್ಲ ಆತರ ಇರ್ಲಿಲ್ಲ, ಕಾಮನ್ ಆಗಿ ಒಂದೇ ಹೆಸರು ಎಲ್ಲಾರ್ಗು ಆಲ್ಮೋಸ್ಟ್ ಆಲ್ ಇರ್ತಿತ್ತು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರು, ಈಗಿರ್ಬೇಕಾದ್ರೆ ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂತಂದ್ರೆ ಮಕ್ಕಳು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರ, ಆದ್ರೆ ಇಲ್ಲಿ ಒಂದು ಅಂಶ ನಾವು ಅರ್ಥ ಮಾಡ್ಕೋಬಹುದು. ಯೇಸು ಕ್ರಿಸ್ತರು ಶಿಲುಬೆ ಮರಣ ಹೊಂದುವಂತ ಸಂದರ್ಭದಲ್ಲಿ ತನ್ನ ತಾಯಿನ ನೋಡ್ಕೊ ಅಂತ ಯಾರಿಗೆ ಹೇಳ್ತಾರೆ? ತಮ್ಮಂದಿರಿಗೆ ಶಿಷ್ಯಂದಿರಿಗೆ ಹೇಳ್ತಾರ? ಇಲ್ಲ ಯೋಹಾನಂಗೆ ಹೇಳ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇಲ್ಲಿ ಇದ್ರಲ್ಲಿ ಏನ್ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲೂ ಕೂಡ ಏನಾಗಿದೆ ಅಂತಂದ್ರೆ ಅವ್ರವ್ರಿಗೆಲ್ಲಾರ್ಗುನು ಫ್ಯಾಮಿಲೀಸ್ ಗಳ ಇದೆ, ಮ್ಯಾರೇಜಸ್ ಎಲ್ಲ ಆಗೋಗಿದೆ, ಅವ್ರವ್ರ ಒಂದು ಸರ್ಕಂಫರೆನ್ಸ್ ಅಲ್ಲಿ ಇದಾರೆ. ನಾವು ಥಿಂಕ್ ಮಾಡೋಣ ಆ ರೀತಿ ಆಗಿದೆ ಇಲ್ವೋ ನಮಗ್ ಗೊತ್ತಿಲ್ಲ. ಬಟ್ ಥಿಂಕ್ ಮಾಡಿದ್ರೆ ಯಹೂದಿಗಳ ಒಂದು ಧರ್ಮಶಾಸ್ತ್ರದ ಪ್ರಕಾರ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳಿಗೆ ಬೇಗನೂ ಮದುವೆ ಮಾಡಿಸ್ತಾ ಇದ್ರು, ಮತ್ತೆ ಗಂಡು ಮಕ್ಳಿಗೂ ಕೂಡ ಮಾಡಿಸ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತರಿಗೆ ಯಾಕೆ ಈ ಒಂದು ಸನ್ನಿವೇಶ ಬಂದಿಲ್ಲ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಅವರು ತಂದೆಯ ದೇವರ ಒಂದು ಕಾರ್ಯ ಚಟುವಟಿಕೆ ಮಾಡೋದಕ್ ಬಂದಿರೋದ್ರಿಂದ ಆ ರೀತಿ ಇತ್ತು. ಬಟ್ ಅವರ ತಮ್ಮಂದಿರ್ಗೆಲ್ಲಾರ್ಗು ಕೂಡ ಒಂದು ಸೆಟಲ್ ಮಾಡ್ಬಿಟ್ಟೇನೆ ಯೇಸು ಕ್ರಿಸ್ತರು ಏನ್ ಮಾಡಿದಾರೆ, ತನ್ನ 29ನೇ ವಯಸ್ಸು 30ನೇ ಒಂದು ವಯಸ್ಸು ಆಸುಪಾಸನೆ ಅವರು ದೀಕ್ಷೆಯನ್ನ ತಗೊಂಡು ಬಂದಿದ್ರು ಅದು. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರ, ಅದಕ್ಕಿಂತ ಮುಂಚೆ ಅವರು ಬಡಗಿ ಕೆಲಸ ಮಾಡಿ ಯೋಸೆಫ್ನಿಗೆ ಮೆಚ್ಚುಗೆಯಾಗಿತ್ಕೊಂಡು, ಮರಿಯಳಿಗೂ ಕೂಡ ಮೆಚ್ಚುಗೆಯಾಗಿತ್ಕೊಂಡು, ಅವರ ಒಂದು ಕುಟುಂಬನೆಲ್ಲಾನು ಕೂಡ ಸತ್ಯಕ್ಕೆ ಅನುಗುಣವಾಗಿ ನಡ್ಕೊಂಡು ಎಲ್ರಿಗೂ ಕೂಡ ನಡೆಸ್ಕೊಂಡು ಹೋಗಿದ್ದಾರೆ. ಆ ಒಂದು ಜವಾಬ್ದಾರಿ ಇದೆ ನೋಡಿ ಅವ್ರಿಗೆ, ಯೇಸು ಕ್ರಿಸ್ತರಿಗೆ. 4 ಜನ ತಮ್ಮಂದಿರನ್ನ ಸಾಕ್ಬೇಕು, 2ರಿಂದ 3 ಜನ ತಂಗಿಂದಿರನ್ನ ಸಾಕ್ಬೇಕು. ಇದನ್ನೆಲ್ಲ ಮಾಡಿ ಅವ್ರ ಲೈಫ್ನೆಲ್ಲ ಸೆಟಲ್ ಮಾಡೇನೆ ಅವರು ಬಂದಿದ್ದಾರೆ. ಇದ್ರ ಅರ್ಥ ಏನಂದ್ರೆ ಏನು, ಇದೆಲ್ಲ ಮಾಡ್ಬಿಟ್ಟೆ ಬರ್ಬೇಕು ಅಂತ ಅಲ್ಲ ರೀ. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಅವರಲ್ಲಿ ಇದ್ದಂತ ಒಂದು ಜವಾಬ್ದಾರಿಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕಾದ್ರೆ ನಮ್ಮಲ್ಲೂ ಕೂಡ ನಮಗೂ ಕೂಡ ನಾವು ಈ ಒಂದು ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಮ್ಮಲ್ಲೂ ಕೂಡ ಕೆಲವೊಂದು ಜವಾಬ್ದಾರಿಗಳನ್ನ ಇರುತ್ತೆ. ಅದನ್ನು ಕೂಡ ನಾವೇನ್ ಮಾಡ್ಬೇಕು, ನಿರ್ವಹಿಸ್ಬೇಕೇ ಹೊರ್ತು ಇದು ಯಾಕಾರು ಬಂತು ಅನ್ನೋ ರೀತಿಲಿ ನಾವು ಟೀಕೆ ಟಿಪ್ಪಣೆ ಮಾಡೋದಕ್ಕೆ ಹೊರಲೇದಲ್ಲ. ಇದು ಇವತ್ತೊಂದು ಪಾಯಿಂಟ್ ನಿಮ್ಗೆಲ್ಲರಿಗೂ ಅರ್ಥ ಆಗಿತ್ತೆ ಅಂತ ಭಾವಿಸ್ತೀನಿ. ಸೊ ಒಟ್ಟು ಯೋಸೇಫ ಮತ್ತೆ ಮರಳಿಗೆ 6ರಿಂದ 7 ಜನ ಮಕ್ಕಳು. ಓವರ್ ಆಲ್ ನಾವು ಬೈಬಲ್ ಅನ್ನ ರೀಡ್ ಮಾಡ್ಬೇಕಾದ್ರೆ 6 ಜನ.
ಆಗಿರ್ಬೇಕಾದ್ರೆ ಪ್ರಿಯರೇ 4 ಜನ ತಮ್ಮಂದಿರು, ಯೇಸು ಕ್ರಿಸ್ತರು ಒಬ್ರು, ಅದಾದ್ಮೇಲೆ ತಂಗಿರಿಬ್ರು, ಒಟ್ಟು ಎಷ್ಟ್ ಜನ ಆದ್ರು? 6 ಜನ ಆದ್ರು. ಯೇಸು ಕ್ರಿಸ್ತರನ್ನ ಬಿಟ್ಟು 6 ಜನ ಆದ್ರು. ಯೇಸು ಕ್ರಿಸ್ತರನ್ನ ಬಿಟ್ಟು 6 ಜನ, ಯೇಸು ಕ್ರಿಸ್ತ ಸೇರಿದ್ರೆ 7 ಜನ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಇನ್ನೊಂದು ಘಟನೆ ಎಲ್ಲಿ ನಡೆಯುತ್ತೆ ಅಂದ್ರೆ ಗಲಿಲಾಯದಲ್ಲಿ ನಡೆಯುತ್ತೆ. ಇದನ್ನು ಕೂಡ ಮತ್ತಾಯ ಮತ್ತೆ ಮಾರ್ಕ ಮತ್ತೆ ಲೂಕ ಅದರಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಈ ಮೂರನ್ನು ಕೂಡ ನಾವು ಓದಿ ಅಧ್ಯಯನ ಮಾಡೋಣ. ಮತ್ತಾಯ 9ನೇ ಅಧ್ಯಾಯ 35ನೇ ವಚನ ಓದಿ. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಆಗ ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ, ಆದದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಯೇಸು ಕ್ರಿಸ್ತರು ಎಲ್ಲಾ ಊರುಗಳು, ಹಳ್ಳಿ ಪಳ್ಳಿಗಳು ಎಲ್ಲಾ ಕಡೆ ಸುತ್ತಿ ಎಲ್ಲಾ ಸಭಾ ಮಂದಿರಗಳಿಗೆ ಹೋಗಿ ಉಪದೇಶ ಮಾಡಿ ಎಲ್ಲರನ್ನು ಎಂಕರೇಜ್ಮೆಂಟ್ ಮಾಡಿ ಪರಲೋಕ ರಾಜ್ಯದ ಒಂದು ವಿಶೇಷವಾದಂತ ವರ್ತಮಾನಗಳನ್ನ ತಿಳಿಸಿ ಬಂದಾಗಿ ಅಲ್ಲೇನ್ ನಡೀತಾ ಇದೆ ಅಂತಂದ್ರೆ ತುಂಬಾ ಜನರು ಬಳಲಿರೋರು, ತುಂಬಾ ಜನರು ಇನ್ನು ಸತ್ಯನ ತಿಳ್ಕೊಬೇಕು, ಇನ್ನು ಆಸಕ್ತಿನ ಇನ್ನು ಹೊಂದ್ಕೋಬೇಕು ಅನ್ನೋಂತ ಮಕ್ಕಳನ್ನ ನೋಡಿ ಬೆಳೆ ತುಂಬಾ ಇದೆಯಂತೆ. ಆದ್ರೆ ಅದನ್ನ ಕಟ್ ಆಫ್ ಮಾಡೋಂಥವ್ರು ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಅಂದ್ರೆ ಈ ಬೆಳೆ ಜಾಸ್ತಿ ಇದೆ, ಕಟ್ ಆಫ್ ಮಾಡೋರು ಕೂಲಿ ಕೆಲ್ಸದವ್ರು. ಈಗ ನೋಡಿ, ಎಲ್ರು ಅಗ್ರಿಕಲ್ಚರ್ ಕೆಲಸ, ವ್ಯವಸಾಯ ಮಾಡಿರೋರು ಗೊತ್ತಿರುತ್ತೆ, ಸಿಕ್ಕಾಪಟ್ಟೆ ಬೆಳೆ ಇರುತ್ತೆ, ಆಳ್ಗಳು ಬಂದ್ ಕೆಲಸ ಮಾಡೋದ್ ಕಮ್ಮಿ ಇರುತ್ತೆ ಅಂತ ಹೇಳ್ತೀವಲ್ಲ, ಅದೇ ತರನೇ ಇಲ್ಲಿ ಏನಾಗಿದೆ ಅಂತಂದ್ರೆ ಸತ್ಯ ಕೇಳ್ತೀನಿ, ಸತ್ಯಕ್ಕಾಗಿ ನಿಲ್ತೀನಿ ಅಂತ ಅನ್ಬಿಟ್ಟು ಹಲವಾರು ಜನ ಇದಾರೆ, ಸತ್ಯ ಹೇಳ್ಕೊಡೋರೆ ತುಂಬಾ ಕಮ್ಮಿ ಜನ ಇದಾರೆ ಅನ್ಬಿಟ್ಟೆ ಇದ್ರ ಅರ್ಥ ಪ್ರಿಯರೇ. ಸೊ ಈ ರೀತಿ ಇರೋದ್ರಿಂದ ನೀವು ಬೇಡ್ಕೊಳ್ಳಿ, ನಿಮ್ ಖಂಡಿತವಾಗ್ಲೂ ದೇವ್ರು ಅನುಗ್ರಹಿಸ್ತಾರೆ ಅನ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದಾರೆ. ಸೊ ಇದೇನು ಆಗಿನ ಕಾಲಕ್ಕೆ ಇದು ಸೀಮಿತನ, ಈಗಲ್ವಾ ಅಂದ್ರೆ ಅದು ಆಗ್ಲೂ ಸೀಮಿತ, ಈಗ್ಲೂ ಕೂಡ ಸೀಮಿತ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಲ್ಲಿ ಸತ್ಯ ಹೇಳ್ಕೊಡೋಂತ ಮಕ್ಳಿಗೂ, ಸತ್ಯ ಕೇಳುವಂತವ್ರಿಗೆ ನಾವು ಹೇಳ್ಕೊಡೋದನ್ನ ಕೆಲಸನ ನಾವು ಮಾಡ್ಲೇಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ಇದನ್ನ ಇಂಗ್ಲಿಷ್ ನಲ್ಲಿ ವೀಕ್ನೆಸ್ ಅಂತ ಕರೀತಾರೆ, ವೀಕ್ನೆಸ್ಸಿಂಗ್ ಅಂತ ಕರೀತಾರೆ. ಏನಂತಂದ್ರೆ ದೇವರ ಒಂದು ವಿಚಾರಗಳನ್ನ, ಸತ್ಯಾರ್ಥಗಳನ್ನ ಇನ್ನೊಬ್ರಿಗೆ ತಿಳಿಸೋದು. ಈ ಒಂದು ಕೆಲಸ ಯಾರು ಕೊಟ್ಟಿದ್ದಾರೆ ಅಂತಂದ್ರೆ ನಮಗೆ ನಿಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ಇದನ್ನ ನಾವು ನಮ್ಮ ಒಂದು ಜೀವನ ಶೈಲಿ, ಅಂದ್ರೆ ನಮ್ಮ ಒಂದು ಜೀವನ ಪೂರ್ತಿ ನಡೆಯೋದ್ರಲ್ಲಿ ನಾವು ಯಾರಿಗಾದ್ರೂ ಒಬ್ರಿಗಲ್ಲ, ಎಷ್ಟಾಗತ್ತೋ ಅಷ್ಟು, ಮೆಜಾರಿಟಿ ಅಂತಂದ್ರೆ ಸ್ವಲ್ಪ ಜನರಿಗಾದ್ರೂ ಕೂಡ ನಾವು ಸತ್ಯನ ಹೇಳೋದು ನಮ್ಮೆಲ್ಲರ ಒಂದು ಕರ್ತವ್ಯ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂದ್ರೆ ಈಗ ನಾವೊಬ್ರೇ ಊಟ ಮಾಡೋದು ಒಳ್ಳೇದಲ್ಲ ರೀ, ನಮ್ಮ ಅಕ್ಕಪಕ್ಕದವ್ರಿಗೂ ನಾವು ಹೇಗೆ ಊಟ ಬಡಿಸ್ತೀವೋ ಅದೇ ಪ್ರಕಾರನೇ ನಾವೊಬ್ರೇ ಈ ಒಂದು ಸತ್ಯ ಕೇಳಿದ್ರೆ ಒಳ್ಳೇದಲ್ಲ. ಅದೇ ಪ್ರಕಾರ ಮತ್ತೊಬ್ರಿಗೂ ಕೂಡ ಸತ್ಯನ ತಿಳಿಸೋದು ನಮ್ಮೆಲ್ಲರ ಒಂದು ಕರ್ತವ್ಯ ಆಗಿರೋದ್ರಿಂದ ಇದನ್ನ ನಾವು ಮಾಡ್ಬೇಕು ಅನ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ. ಇದು ಒಂದು ಪಾಯಿಂಟ್. ಇದೇ ಪಾಯಿಂಟ್ ನ ನಮ್ಗೆ ಮಾರ್ಕ್ ಮತ್ತೆ ಲೂಕಾದ್ರಲ್ಲೂ ಕೂಡ ತಿಳಿಸ್ತಾರೆ ನೋಡಿ. ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಏನಂತ ನಾವು ನೋಡ್ಬೇಕಾದ್ರೆ ಬೆಳೆ ಬಹಳ, ಕೆಲಸದವರು ಸ್ವಲ್ಪ ಅನ್ನೋ ಒಂದು ಪಾಯಿಂಟ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ನೆಕ್ಸ್ಟ್ ಮಾರ್ಕ 6ನೇ ಅಧ್ಯಾಯ 6ನೇ ವಚನದಿಂದ 13ನೇ ವಚನ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಮಾರ್ಕ್ 6 ಬರ್ತದ. ಮಾರ್ಕ್ 6ನೇ ಅಧ್ಯಾಯ 6ನೇ ವಚನದಿಂದ 13ನೇ ವಚನ. ಅವರು ತನ್ನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. ಯೇಸು 12 ಮಂದಿ ಶಿಷ್ಯರನ್ನು ಸುವಾರ್ತೆ ಸಾರುವುದಕ್ಕೆ ಕಳುಹಿಸಿದ್ದು, ಆತನು ಹಳ್ಳಿಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು. ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲು ಆರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು
ಕೋಳು ಹೊರತು ದಾರಿಗೆ ಏನು ತಕೊಂಡು ಹೋಗಬೇಡ್ರಿ. ಬುತ್ತಿ, ಹಸಿಬೆ, ಅಮ್ಮಿನಿಯಲ್ಲಿ ದುಡ್ಡು ಬೇಡ. ಕೆರಗಳನ್ನು ಮೆಟ್ಟಿಕೊಳ್ಳಬಹುದು. 2 ಅಂಗಿಗಳನ್ನು ತೊಟ್ಟುಕೊಳ್ಳಬೇಡ್ರಿ ಎಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಆತನು ಅವರಿಗೆ, ನೀವು ಎಲ್ಲಿಯಾದರೂ ಒಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರಿ. ಮತ್ತು ಯಾವ ಸ್ಥಳವಾದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನೀವು ಹೇಳುವುದನ್ನು ಕೇಳದೆಯೂ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡ್ರಿ. ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆ ತಿರುಗಿಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಘಟನೆ ಗಲಿಲಾಯದಲ್ಲಿ ನಡೀತಾ ಇದೆ. ಈ ಒಂದು ಗಲಿಲಾಯದಲ್ಲಿ ಅಪೊಸ್ತಲರನ್ನ ಏನ್ ಮಾಡ್ತಾ ಇದಾರೆ, ಸುವಾರ್ತೆ ಕಾರ್ಯಕ್ಕೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇದ್ದಾರೆ. ಜೊತೆಯಾಗಿ ಕಳಿಸಿ ಅಂದ್ರೆ ಏನ್ ಸಿಂಗಲ್ ಆಗಿ ಒಬ್ಬೊಬ್ಬರನ್ನೇ ಕಳಿಸ್ತಾ ಇಲ್ಲ, ಜೊತೆಯಾಗಿ ಎಲ್ರನ್ನು ಜೋಡಿಯಾಗಿ ಮಾಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ನ ಕೊಡ್ತಾ ಇದಾರೆ. ಏನಂದ್ರೆ ಒಂದು ಕೋಲ್ನ ಮಡಿಕೊಳ್ಳಿ, IS ಅಂದ್ರೆ ಹಿಡ್ಕೊಂಡು ಓಡಾಡೋದಕ್ಕೆ, ಮತ್ತೆ ಅಮ್ಮಣಿಯಲ್ಲಿ ಹಣಕಾಸು ಅಂದ್ರೆ ಏನೋ ಪರ್ಸಲ್ ಜಾಸ್ತಿ ದುಡ್ಡು ಮಡಿಕೊಳಕ್ ಹೋಗ್ಬೇಡಿ ಅನ್ನೋ ರೀತಿ, ಮತ್ತೆ 2 ಅಂಗಿಗಳನ್ನ ಹಾಕೋಬೇಡಿ. ಅಂದ್ರೆ ಏನಂತ ನಾವು ನೋಡ್ಬೇಕಂದ್ರೆ ಲಕ್ಸುರಿ ಲೈಫ್ ನ ಮಾಡೋದಕ್ಕೆ ಲೀಡ್ ಮಾಡೋದು ತರ. ಅಂದ್ರೆ ಈಗ ಎಲ್ಲ ಹೋಗ್ಬೇಕಾದ್ರೆ ನಾವೇನ್ ಮಾಡ್ಬಿಡ್ತೀವಿ, ಒಳ್ಳೊಳ್ಳೆ ಅಂಗಿಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಲಗೇಜ್ ನಂಗೆ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಆ ರೀತಿ ಎಲ್ಲ ಮಾಡ್ಕೊಳ್ದೆ ಒಂದು ಸರಳ ಸ್ವಭಾವದಿಂದ ಏನಿದೆಯೋ ಅದ್ರಲ್ಲಿ ನಾವು ತೃಪ್ತರಾಗೋ ತರ, ಒಂದೊಳ್ಳೆ ರೀತಿಯಲ್ಲಿ ಕಾಣೋ ತರ, ಅಂದ್ರೆ ಆತ್ಮಿಕವಾದಂತ ವಿಚಾರದಲ್ಲಿ ಆ ರೀತಿ ಇರ್ಬೇಕು ಅನ್ನೋದನ್ನ ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ. ಇದಾದ್ಮೇಲೆ ಎಲ್ಲಾರ್ಗುನು ಇನ್ಸ್ಟ್ರಕ್ಷನ್ ಯಾವ ರೀತಿ ಅಂತಂದ್ರೆ, ಹೋಗಿ ದೇವರಾಜ್ಯದ ಬಗ್ಗೆ ಎಲ್ಲಾರ್ಗುನು ತಿಳಿಸಾದ್ಮೇಲೆ ಇಂತಿಂತ ಸ್ಥಳದಲ್ಲಿ ಈ ರೀತಿ ಕೆಲ್ಸನ ಮಾಡಿ, ಇಂತಿಂತ ಸ್ಥಳದಲ್ಲಿ ಈ ರೀತಿ ನಿಮ್ಮ ಒಂದು ಚಟುವಟಿಕೆಗಳನ್ನ ಮಾಡಿ ಅನ್ಬಿಟ್ಟು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದನ್ನ ನಮ್ಗೆ ಮಾರ್ಕದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇದೇ ಒಂದು ವಿಚಾರನ ಲೂಕಾದ್ರಲ್ಲೂ ಕೂಡ ಅಧ್ಯಯನ ಮಾಡ್ಬಿಡೋಣ. ಲೂಕ 9ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನವರೆಗೂ. ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ, ಎಲ್ಲಾ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳಿಸಿದನು. ಕಳಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ದಾರಿಗೆ ಏನು ತಕೊಂಡು ಹೋಗಬೇಡ್ರಿ. ಕೋಲು, ಹಸಿಬೆ, ಬುತ್ತಿ, ಹಣ ಬೇಡ. 2 ಅಂಗಿಗಳಿರಬಾರದು. ಇದಲ್ಲದೆ ನೀವು ಯಾವ ಮನೆಯಲ್ಲಿ ಇಳುಕೊಂಡರೂ ಅಲ್ಲೇ ಇರಿ, ಅಲ್ಲಿಂದಲೇ ಹೊರಡಿರಿ. ಮತ್ತು ಯಾವ ಊರಿನವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆ ಹೋದರೆ ಆ ಊರನ್ನು ನೀವು ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿ ಬಿಡ್ರಿ. ಅದು ಅವರಿಗೆ ವಿರೋಧವಾಗಿ ಸಾಕ್ಷಿಯಾಗಿರಲಿ ಅಂದನು. ಆಗ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರುತ್ತಾ ರೋಗಿಗಳಿಗೆ ವಾಸಿ ಮಾಡುತ್ತಾ ಗ್ರಾಮಗಳಲ್ಲೆಲ್ಲ ಸಂಚರಿಸಿದರು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಮಾರ್ಕದಲ್ಲಿ ನಾವು ನೋಡಿರೋ ಪ್ರಕಾರ ಲೂಕಾದಲ್ಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಅಂಶಗಳನ್ನ ನಾವು ಓದಾದ್ಮೇಲೆ ಈ ದಿನ ಒಂದು ವಿಶೇಷವಾದಂತ ಪಾಠಕ್ಕೂ ಕೂಡ ನಾವು ನೋಡುವಂತವರಾಗಿರೋಣ. ಮೊದಲನೇದಾಗಿ ಈ ದಿನದ ಒಂದು ವಿಶೇಷವಾದಂತ ಪಾಠ ಏನು ಹೆಸರು ಅಂತ ನಾವು ನೋಡ್ಬೇಕಾದ್ರೆ, ಬೆಳೆಯು ಬಹಳ ಕೆಲಸದವರು ಸ್ವಲ್ಪ. ಇದು ಒಂದು ಪಾಠ ರೀಪ್ರಿಂಟ್ 2635ನೇ ಒಂದು ಪೇಜ್ ನಲ್ಲಿ ಬರ್ದಿರುವಂತ ಒಂದು ಪಾಠ ಆಗಿದೆ. ಈ ಒಂದು ಪಾಠಕ್ಕೆ ಆರಿಸ್ಕೊಂಡಂತ ಒಂದು ವಾಕ್ಯನು ಕೂಡ ಮತ್ತಾಯ 10ನೇ ಅಧ್ಯಾಯ 8ನೇ ವಚನ ಓದಿ. 10:20 ಓದ್ಬಿಡಿ. ಮತ್ತಾಯ 10:20 ಓದಿ. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ,
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಬೆಳೆ ಬಹಳ ಕೆಲಸದವರು ಸ್ವಲ್ಪ ಅನ್ನೋ ಒಂದು ಪಾಠದ ಮೂಲಕವಾಗಿ ನಾವ್ ಈ ದಿನ ನಾವು ನೋಡುವಂತದ್ದು ಏನಂತ ನಾವು ನೋಡ್ಬೇಕಾದ್ರೆ, ಯಾವ ರೀತಿ ಈ ಒಂದು ಕೆಲಸಗಳನ್ನ ಮಾಡೋದು ಮತ್ತೆ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿ ನಮ್ಮ ಒಂದು ಚಟುವಟಿಕೆಗಳನ್ನ ಇರ್ಬೇಕು ಅನ್ನೋದೇ ಈ ದಿನದ ಒಂದು ಪಾಠ ಆಗಿರುತ್ತೆ. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ನಮಿತಾ ಸಿಸ್ಟರ್ ರೀಡ್ ಮಾಡಿ. ಬೆಳೆಯು ಬಹಳ ಕೆಲಸದವರು ಸ್ವಲ್ಪ. ಪ್ರಿಫರೆನ್ಸ್ ಪುಟ 2635. ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು. ಮತ್ತಾಯ 10ನೇ ಅಧ್ಯಾಯ 20ನೇ ವಚನ. ಯಹೂದ್ಯರಲ್ಲಿ ಪ್ರಚಲಿತವಾಗಿದ್ದ ಸ್ವತಂತ್ರ ಭಾವವು ಒಂದು ಮಹಾವರದಾನ. ಹೇಗೆಂದರೆ ಇದರಿಂದ ನಮ್ಮ ಕರ್ತನಿಗೆ ದೇವರ ರಾಜ್ಯದ ಸ್ವಾರ್ಥೆಯನ್ನು ಊರಿಂದೂರಿಗೆ ಸಂಚರಿಸಿ ಅವರ ಸಭಾಮಂದಿರಗಳಲ್ಲಿ ಯಾವ ಉಪಟಳವೂ ಇಲ್ಲದೆ ಉಪದೇಶಿಸಲು ಸಾಧ್ಯವಾಗಿತ್ತು. ಮತ್ತು ಆತನು ಹಾಗೆಯೇ ಅದನ್ನು ಮಾಡಿದ್ದನು. ಇದಕ್ಕೆ ಬದಲಾಗಿ ಆತನು ಈ ದಿನಗಳಲ್ಲಿ ಯಾವುದೇ ಒಂದು ಕ್ರೈಸ್ತ ಪಂಗಡಗಳ ದೇವಾಲಯದಲ್ಲಿ ಉಪದೇಶಿಸಲು ಪ್ರಯತ್ನಿಸಿದ್ದೇಯಾದರೆ ಆತನಿಗೆ ಈ ಸೌಲಭ್ಯವು ನಿರಾಕರಿಸಲಾಗುತ್ತಿತ್ತೆಂದು ನಮಗೆ ಖಂಡಿತವಾಗಿ ಅನ್ನಿಸುವುದು. ಆತನು ಎಷ್ಟೇ ನಂಬಿಕಸ್ಥನಾಗಿ ಸತ್ಯವೇದವು ಹೇಳಿರುವುದಕ್ಕೆ ಹೊಂದಿಕೊಂಡು ಅಧಿಕವಾದ ಸ್ಪಷ್ಟತೆಯಿಂದ ಬೋಧಿಸಿದ್ದರೂ ದೇವರ ರಾಜ್ಯದ ವಿಷಯವಾಗಿ ತಮ್ಮದೇ ಆದ ಸಿದ್ಧಾಂತಗಳನ್ನು ಹೊಂದಿದವರಾದ ಅಲ್ಲಿನ ಅಧಿಕಾರಸ್ಥರಿಗೆ ಅದು ಅಷ್ಟೇ ವಾಗಿರುತ್ತಿತ್ತು. ಅವರ ಸಿದ್ಧಾಂತಗಳು ಪರಿಶೀಲನೆಗೆ ನಿಲುಕದವುಗಳಾಗಿದ್ದವು. ಇದರ ವಿಷಯದಲ್ಲಿನ ತಮ್ಮ ಬಲಹೀನತೆಗಳು ಹೀಗೆ ಬಹಿರಂಗವಾಗುವುದನ್ನು ಅವರು ಆಶಿಸುತ್ತಿರಲಿಲ್ಲ. ಧಾರ್ಮಿಕ ವಿಷಯಗಳಲ್ಲಿ ಯಹೂದ್ಯರಲ್ಲಿದ್ದಂತೆ ಕ್ರೈಸ್ತರಲ್ಲಿಯೂ ಈ ಸ್ವಾತಂತ್ರ್ಯವು ಇಲ್ಲದೆ ಹೋಗಿರುವುದು ಅವರ ಹಾನಿಗಾಗಿಯೇ. ಇದು ಈಗಿನ ಸುವಾರ್ಥ ಸುಗ್ಗಿಯ ಸಂದೇಶಗಳ ಹರ್ಷಧ್ವನಿಯನ್ನು ಕೇಳಲು ಅವರಿಗೆ ಹೆಚ್ಚು ಕಷ್ಟಕರವನ್ನಾಗಿ ಮಾಡಿರುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಆಗಿನ ಒಂದು ಕಾಲದಲ್ಲಿ ಮತ್ತೆ ಈಗಿನ ಒಂದು ಕಾಲದಲ್ಲಿ ನಡೀತಿರುವಂತ ಒಂದು ಘಟನೆಯನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆಗ ಯಹೂದಿಗಳೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಎಲ್ಲಾ ಕಡೆನೂ ಹೋಗಿ ದೇವರ ಒಂದು ರಾಜ್ಯದ ಬಗ್ಗೆ ಕುರಿತಾದಂತ ಒಂದು ಸಂಗತಿಗಳನ್ನ ಈ ಒಂದು ಪರಿಸರ ಸದುಕಾಯಗಳು ಮಾಡ್ತಿದ್ರ ಅಂತಂದ್ರೆ ಇಲ್ಲ. ಅವ್ರದ್ದೇ ಆದಂತ ಒಂದು ಸೀಮಿತವಾದಂತ ಒಂದು ಜಾಗದಲ್ಲಿ ಒಂದು ಪುರೋಹಿತರ ಒಂದು ಕೆಲ್ಸಗಳನ್ನ ಮಾಡ್ತಾರಲ್ಲ. ಈಗೆಲ್ಲ ನಾವು ನೋಡ್ಬೇಕಾದ್ರೆ ಪುರೋಹಿತರು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದೇಳೋದು, ಕೆಲಸ ಕಾರ್ಯಗಳನ್ನ ಮಾಡೋದು, ಮತ್ತೆ ಅಲ್ಲಿಗೆ ಮಾತ್ರ ಬರೋರು ಮಾತ್ರ ಸನ್ಸೋದು, ಅಷ್ಟನ್ ಮಾತ್ರ ಮಾಡ್ಬಿಟ್ಟು ಅವ್ರ ಕೆಲ್ಸ ಅವ್ರು ನೋಡ್ಕೊಬಿಡ್ತಾ ಇದ್ರು. ಆ ತರ ಪುರೋಹಿತರ ಕೆಲ್ಸ ತರನೇ ಇವರು ಕೂಡ ಮಾಡ್ತಾ ಇದ್ರು. ಬಟ್ ಯೇಸು ಕ್ರಿಸ್ತರು ಆ ಒಂದು ಕಾಲದಲ್ಲಿ ಬಂದು ಇದೆಲ್ಲ ಸೇವೆ ಈ ರೀತಿ ಮಾಡ್ಬೇಕು ಅನ್ಬಿಟ್ಟು ಹಳ್ಳಿ ಪಳ್ಳಿಗಳಿಗೆಲ್ಲ ಹೋಗಿ ದೇವರ ಒಂದು ರಾಜ್ಯದ ಬಗ್ಗೆ ಎಲ್ಲ ತಿಳಿಸಿ, ನೊಂದವ್ರಿಗೆ, ದಿಕ್ಕಿಲ್ದೇ ಇರೋರ್ಗೆ, ಒಂದು ಕುಂದು ಕೊರತೆ ಇರೋರ್ಗೆಲ್ಲರಿಗೂ ಸನ್ಸಿ ಆಧರಿಸಿ ದೇವರ ಒಂದು ಸನ್ನಿವೇಶಗಳನ್ನೆಲ್ಲ ತಿಳಿಸಿ ಬಂದಿದ್ದಂತ ಒಂದು ಸೇವೆನ ಆಗ ಮಾಡಿದ್ರು. ಆಗ ಮಾಡೋದಕ್ ಸಾಧ್ಯ ಆಯ್ತು. ಇನ್ ಕೇಸಸ್ ಏನಾದ್ರು ಯೇಸು ಕ್ರಿಸ್ತರು ಆ ಕಾಲದಲ್ಲಿ ಬರ್ದೆ ಈ ಕಾಲದಲ್ಲಿ ಏನಾದ್ರು ಬಂದ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ. ಇದನ್ನೇ ಸಹೋದರ ರಜರ್ ಬ್ರದರ್ ಹೇಳ್ತಾ ಇರೋದು. ಆ ತರ ಚಾನ್ಸಸ್ ಇಲ್ಲ, ಬಟ್ ಹೇಳ್ತಾ ಇದಾರೆ ಏನಂತಂದ್ರೆ, ಹಂಗೇನಾದ್ರು ಬಂದ್ಬಿಟ್ಟಿದ್ರೆ ಖಂಡಿತವಾಗ್ಲೂ ಒಂದ್ ಸಭೆಯಿಂದ ಇನ್ನೊಂದ್ ಸಭೆಗೆ ಸೇರ್ಸ್ಕೊತಿರ್ಲಿಲ್ಲ. ಒಂದು ಸಭೆಯಲ್ಲಿ ಪಾಠ ಮಾಡೋದಕ್ಕೆ, ಒಂದು ಸಭೆಯಲ್ಲಿ ಏನಾದ್ರು ಯೇಸು ಕ್ರಿಸ್ತರು ಪಾಠ ಮಾಡೋದಕ್ಕೆ ಅವಕಾಶ ಕೊಟ್ರೆ ಇನ್ನೊಂದ್ ಸಭೆಯಲ್ಲಿ ಪಾಠ ಮಾಡಕ್ ಅವಕಾಶನೇ ಕೊಡ್ತಿರಲ್ಲ. ಅವರಲ್ಲಿದ್ದಂತ ಒಂದು ತತ್ವಗಳೇ ಬೇರೆ ಆಗಿತ್ತು, ಇವರಲ್ಲಿದ್ದಂತ ಒಂದು ತತ್ವಗಳೇ ಬೇರೆ ಆಗಿತ್ತು. ಮತ್ತೆ ಅವರಲ್ಲಿದ್ದಂತ ಒಂದು ನೇಮಕ ನಿಷ್ಠೆಗಳೇ ಸತ್ಯವೇದದಲ್ಲಿ ಇರೋದನ್ನೇ ಯೇಸು ಕ್ರಿಸ್ತರು ಹೇಳಿದ್ರು ಕೂಡ ಅವರು ಇವರು ಸರಿ ಇಲ್ಲ ಅನ್ನೋ ರೀತಿಯಲ್ಲೇನೆ ಬಿಂಬಿಸ್ತಿದ್ರೆ ಹೊರತು ನಿಜವಾಗ್ಲೂ ಯೇಸು ಕ್ರಿಸ್ತರನ್ನ ಹಾಲೈಸ್ತಿರೋದು ತುಂಬಾ ಕಮ್ಮಿ ಆಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ನಿಜವಾಗ್ಲೂ ಸಾಧ್ಯನಾ ಅಂತ ನಮ್ಗೆ ನಿಮ್ಗೆ ಪ್ರಶ್ನೆ ಹಾಕಿದ್ರೆ ಖಂಡಿತವಾಗ್ಲೂ ಹಾಗೆ ಆಗತ್ತೆ. ಯೇಸು ಕ್ರಿಸ್ತರು ಒಂದು ಮಾತಿನ ಶೈಲಿಲಿ ಎಲ್ರೂ ಕೂಡ ಅವ್ರ ಆಕರ್ಷಣೆ ಮಾಡ್ಕೊಂಡು ಸತ್ಯನ ತಿಳಿಸ್ತಾ ಇದ್ರು. ಬಟ್ ಈಗಿರುವಂತ ಒಂದು ಜನಸಂದತಿ ಏನಾಗಿದೆ ಅಂತಂದ್ರೆ, ಕ್ರಿಶ್ಚಿಯನ್ಸ್ ಅಂತಂದ್ರೆ, ಈಗಿರುವಂತ ಒಂದು ಕ್ರಿಶ್ಚಿಯನ್ಸ್ ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಸತ್ಯನೇ ಅನುಸರಿಸ್ತಾ ಇಲ್ಲ. ಅವ್ರು ಅನುಸರಿಸ್ತಾ ಇರೋದು ಯಾರು ಅಂತಂದ್ರೆ, ಅವ್ರನ್ನ ನಡೆಸ್ತಿರೋಂತ ಒಂದು ಪಾಸ್ಟರ್ಸ್, ರೆವರೆಂಡ್ಗಳು, ಅವ್ರನ್ನ ಫಾಲೋ ಮಾಡ್ತಾ ಇದಾರೆ ಹೊರತು ಸತ್ಯನ ಫಾಲೋನೇ ಮಾಡ್ತಾ ಇಲ್ಲ. ಪ್ರಿಯ ಸಹೋದರ ಮತ್ತು ಸಹೋದರಿ, ಈಗ ಎಷ್ಟು ಡಿನಾಮಿಗಳಾಗಿದೆ ಅಂತಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಹೆಚ್ಚು ಕಮ್ಮಿ ತುಂಬಾ ಅಂದ್ರೆ ತುಂಬಾ ಕೌಂಟೇ ಮಾಡೋದಕ್ಕಾಗಲ್ಲ. ದಿನಕ್ಕೊಂದೊಂದು ಹೊಸವಾದಂತ ಒಂದು ಧಾರ್ಮಿಕ ನೀತಿನ ಪಂಗಡಗಳನ್ನ ಬಿಂಬಿಸ್ಕೊಂಡು ಸೇರ್ತಾನೆ ಇದೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಇರ್ಬೇಕಾದ್ರೆ
ಯೇಸು ಕ್ರಿಸ್ತರು ಈ ಸಂದರ್ಭದಲ್ಲಿ ಮಾಡಕ್ ಸಾಧ್ಯ ಏನಂದ್ರೆ ಖಂಡಿತವಾಗ್ಲೂ ಕಷ್ಟಕರವಾದಂತಾನೆ ಆಗಿತ್ತು. ಬಂದಿದ್ದಕ್ಕೆ ಒಳ್ಳೇದಾಯ್ತು. ಈಗ ಬಂದಿದ್ರು ಅಂತೂ ತುಂಬಾ ಆ ವಿಚಲಿತವಾಗಿ ಆಗೋಗ್ತಿತ್ತು ಸನ್ನಿವೇಶ ಅನ್ಬಿಟ್ಟು ಹೇಳ್ತಾ ಇದಾರೆ. ಯಾಕೆ ಈ ರೀತಿ ಆಯ್ತು ಅಂತಂದ್ರೆ, ಜನರು ಬೆಳೆದು ಬಂದಂತ ಒಂದು ವಾತಾವರಣ, ಆಗಿದ್ದದಕ್ಕೂ ಈಗಿರುವಂತ ಒಂದು ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಈಗ್ಲೂ ಕೂಡ ಜನರು ಅಂಧಕಾರನೇನೆ ಅನುಸರಿಸ್ತಿರುವಂತ ಒಂದು ವಾತಾವರಣ, ಇದನ್ನೆಲ್ಲ ನೋಡಿ ನಾವಾದ್ರೂ ಧನ್ಯವಾದನ ಹೇಳ್ಕೊಬೇಕಾಗಿದೆ ತಂದೆ ದೇವ್ರಿಗೆ. ಏನಕ್ಕಂತಂದ್ರೆ ಇಂತ ಒಂದು ಕುರುಡು ಪ್ರಪಂಚದಲ್ಲಿ, ಕುರುಡ ಆಗಿರುವಂತ ಒಂದು ಕ್ರಿಶ್ಚಿಯನ್ಸ್ ನಲ್ಲಿ ಬೆಳಕಾಗಿ ನಾವು ನಿಲ್ಲುವಂತ ಒಂದು ಸನ್ನಿವೇಶನ ದೇವ್ರು ನಮಗ್ ಮಾರ್ಪಾಟ್ ಮಾಡಿ, ನಾವು ನಂಬಿದ್ರೆ ತಂದೆ ದೇವ್ರ ಯೇಸು ಕ್ರಿಸ್ತ ಸತ್ಯನ ಹೊರತುಪಡಿಸಿ ಬೇರೆ ಯಾವುದೇ ಸಹೋದರಗಳನ್ನ ನಂಬೋದು ಏನೂ ಪ್ರಯೋಜನ ಇಲ್ಲ ರೀ. ಅವ್ರು ಬರೀ ಹೇಳೋದಷ್ಟೇನೆ. ಬಟ್ ಸತ್ಯ ಎಲ್ಲಿದೆ ಅಂತಂದ್ರೆ ಬೈಬಲ್ ನಲ್ಲಿದೆ. ಅದನ್ನ ನಾವು ಅನುಸರಿಸಿ ನಡೆಯೋದು ನಮ್ಮೆಲ್ಲರ ಒಂದು ಕರ್ತವ್ಯ ಅನ್ಬಿಟ್ಟು ಇಲ್ಲಿ ನಮ್ಗೆ ತಿಳಿಸ್ತಾ ಇದಾರೆ. ಇದು ಒಂದು ವಿಶೇಷವಾದಂತ ಒಂದು ಸನ್ನಿವೇಶ. ಸೊ ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಏನು ಪಾಠ ಅಂತ ನಾವು ನೋಡ್ಬೇಕಾದ್ರೆ, ನಮ್ಗೆ ಇಷ್ಟೆಲ್ಲಾ ಪಾಠಗಳನ್ನ ನಾವು ನೋಡ್ಬೇಕಾದ್ರೆ ನಮ್ಗೇನ್ ಪಾಠ ಅಂತಂದ್ರೆ, ನಮಗೂ ಕೂಡ ಕೆಲವೊಂದು ರೀತಿಯಲ್ಲಿ ಅಂಧಕಾರದ ಒಂದು ಪ್ರಪಂಚದಲ್ಲ ಆಗ ಇದ್ವಿ. ಬಟ್ ಈಗ ದೇವರ ಒಂದು ಅನುಗ್ರಹದಿಂದ ಸತ್ಯಕ್ಕೆ ನಾವು ಬಂದಿದ್ದೀವಿ. ಇನ್ನು ಮುಂದೆನೂ ಕೂಡ ಇದೇ ಸತ್ಯದಲ್ಲಿ ಇದ್ದು ನಮ್ ರಕ್ಷಣೆ ನಾವು ಸಾಧಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮ ಒಂದು ಮನೋನೇತ್ರನ ನಾವು ಇಟ್ಕೋಬೇಕು ಪ್ರಿಯರೇ. ನಮ್ಮಲ್ಲೂ ಕೂಡ ಒಂದು ಅಲ್ಲೋಲ ಕಲ್ಲೋಲಗಳಾಗ್ಬೋದು. ಯೋಬನಿಗೆ ಯಾವ ರೀತಿ ಆಯ್ತು ಅದೇ ತರ ಆಗ್ಬೋದು. ಬಟ್ ಯೋಬ ನಂಬಿಕೆನ ಕಳ್ಕೊಳ್ಳಿಲ್ಲ. ಯೋಬ ನಂಬಿಕೆನ ಅದನ್ನ ಸಂಪಾದಿಸ್ಕೊಂಡ್ರು. ಅದೇ ಪ್ರಕಾರ ನಾವು ಕೂಡ ಸಂಪಾದಿಸ್ಕೊಂಡು ನಮ್ ರಕ್ಷಣೆ ನಾವು ಸಾಧಿಸ್ಕೊಳ್ಳುವಂತರಾಗಿರೋಣ. ಸೊ ಇಲ್ಲಿಗೆ ಇವತ್ತಿನ ಒಂದು ಪಾಠ ನಾವು ಸ್ಟಾಪ್ ಮಾಡೋಣ. ಸೊ ಮುಂದಿನ ವಾರ ನಾವು ಇದೇ ವಿಚಾರ, ಬೆಳೆ ಬಹಳ ಕೆಲಸದವರು ಸ್ವಲ್ಪ ಅನ್ನೋ ವಿಚಾರನೇ ಇನ್ನು ಡೀಪ್ ಆಗಿ ಅಧ್ಯಯನ ಮಾಡುವಂತರಾಗಿರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆಯನ್ನ ಸೋದರಾದಂತ ನಾಯಕ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ನಾಯಕ್ ಬ್ರದರ್, ಒಂದು ಎಂಡಿಂಗ್ ಪ್ರೇಯರ್ ಮಾಡಿ ಬ್ರದರ್. ಸರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದಲ್ಲಿರುವ ನಮ್ಮ ತಂದೆ ಆದವರೇ, ನಮ್ಮ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರ ಘನತೆ ಮಾನಗಳನ್ನ ಸಮರ್ಪಿಸ್ತೇವಪ್ಪ. ತಂದೆ ಆದವರೇ, ವಿಶೇಷವಾದ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ತಂದೆ ಆದವರೇ, ನಾವು ಕೂಡ ಈ ಒಂದು ದಿನಗಳಲ್ಲಿ ಕರ್ತನಾದ ದೇವರೇ ಇನ್ನು ಪರಿಶುದ್ಧವಾದ ವಾಕ್ಯಗಳನ್ನು ಕೇಳಿ ಆ ವಾಕ್ಯಗಳನ್ನು ಹೃದಯಾಂತರಾಳದಲ್ಲಿ ಇಟ್ಟುಕೊಂಡು ವಾಕ್ಯದಂತೆ ನಡೆಯಲಿಕ್ಕೆ ಆಗುವಂತೆ ಸಹಾಯ ಮಾಡಿರೋದಾಗಿ ಪ್ರಾರ್ಥಿಸ್ತೀನಿ. ತಂದೆ ದೇವರೇ, ಈ ಪರಿಶುದ್ಧವಾದ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಜೀವಿತರ ಸಂಖ್ಯೆಯಲ್ಲಿ ನೀವು ಎಣಿಸಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ತಂದೆ ದೇವರು, ಬಂದಿರುವ ಎಲ್ಲ ಸಹೋದರ ಸಹೋದರಿಗಾಗಿ ನಾವು ಪ್ರಾರ್ಥಿಸ್ತೇನೆ. ಬಾರದಿರುವ ನಿನ್ನ ಮಕ್ಕಳನ್ನು ನೆನಪು ಮಾಡಿಕೊಳ್ಳಿ. ತಂದೆ ದೇವರೇ, ಈ ದಿನದಲ್ಲಿ ನಾವು ಕೇಳಿದಂತ ಎಲ್ಲ ವಾಕ್ಯಗಳನ್ನು ಅಪ್ಪ ನಮ್ಮ ಹೃದಯಾಂತರದಲ್ಲಿ ಇಟ್ಟುಕೊಂಡು ಅದರಂತೆ ನಾವು ನಡೆಯಲಿಕ್ಕೆ ಸಹಾಯ ಮಾಡಿರೋದಾಗಿ ಪ್ರಾರ್ಥಿಸ್ತೇನೆ. ಪರಿಶುದ್ಧನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ನಡೆದಂತೆ ಎಲ್ಲಾ ಸಂಗತಿಗಳನ್ನು ಪರಿಶುದ್ಧಾತ್ಮನ ಮುಖಾಂತರ ನಾವು ಕೂಡ ತಿಳಿಲಿಕ್ಕೆ ಆಗುವಂತೆ ಒಂದು ಕೃಪೆಯನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಮಾಡ್ತೀನಿ. ವಾಕ್ಯವನ್ನು ಹಂಚಿದಂತ ಸಹೋದರನ್ನು ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ವಾಕ್ಯವನ್ನು ಕೇಳಿದಂತ ಎಲ್ಲಾ ಸಹೋದರ ಸಹೋದರನ್ನು ಕೂಡ ಆಶೀರ್ವದಿಸಿ ಇನ್ನು ಹೆಚ್ಚಾದ ರೀತಿಯಲ್ಲಿ ಪವಿತ್ರಾತ್ಮನ ಬಲವನ್ನು ಕೊಟ್ಟು ಈ ಪರಿಶುದ್ಧವಾದ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲಿಕ್ಕೆ ಆಗುವಂತೆ ನಮ್ಮೆಲ್ಲರನ್ನು ಸಹಾಯ ಮಾಡ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೀವಿ ನಮ್ಮ ತಂದೆ ಆದೇವರೇ, ಆಮೇಲೆ. ಥ್ಯಾಂಕ್ ಯು. ಎಲ್ಲ ಬ್ರದರ್ ಸಿಸ್ಟರ್ಸ್ ನಮಸ್ತೆ, ಗುಡ್ ನೈಟ್. ನಮಸ್ತೆ ಆಲ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ನಮಸ್ತೆ ಎಲ್ಲಾ ಬ್ರದರ್ ಸಿಸ್ಟರ್ಗೆ. ಎಲ್ಲಾ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಗುಡ್ ನೈಟ್. ಎಲ್ಲಾ ಬ್ರದರ್ ಸಿಸ್ಟರ್ಗೆ ನಮಸ್ತೆ ರೀ, ಗುಡ್ ನೈಟ್. ನಮಸ್ತೆ ನಮಸ್ತೆ ಎಲ್ಲಾರ್ಗಿ ನಮಸ್ತೆ.